Hello students, welcome back to our lovely YouTube channel, The Science Mentorpreneur. So electric charges and field na 11th lecture ಇರೋದು. ಅದರಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಮೂರನೇ ಲೆಕ್ಚರು. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಮೇಲೆ ಈಗಾಗಲೇ 2 ಲೆಕ್ಚರನ್ನು ನಾನು ಮಾಡಿದ್ದೀನಿ. ಸೊ ಮೂರನೇ ಲೆಕ್ಚರಲ್ಲಿ ನಾವೇನು ಡಿಸ್ಕಸ್ ಮಾಡಬೇಕಾಗಿದೆ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್, ಅಂದರೆ ಇದು ಎಕ್ಸ್ಟೆಂಡೆಡ್ ಚಾರ್ಜು. ಪ್ರೀವಿಯಸ್ ವೀಡಿಯೋಲ್ಲಿ ಪ್ರೀವಿಯಸ್ 2 ವೀಡಿಯೋ ಮಾಡಿದ್ದೀನಲ್ಲ ನಾನು, ಅದರಲ್ಲಿ ಇಂಟ್ರೊಡಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅದರ ಮ್ಯಾಗ್ನಿಟ್ಯೂಡು ಡ್ಯೂ ಟು ಪಾಯಿಂಟ್ ಚಾರ್ಜು ಡ್ಯೂ ಟು ಸಿಸ್ಟಮ್ ಆಫ್ ಚಾರ್ಜಸ್ಸು ಇದನ್ನು ಕಲ್ತಿದ್ದೀವಿ ನಾವು ಪ್ರೀವಿಯಸ್ ವೀಡಿಯೋಲಿ. ಸೊ ದಿಸ್ ಈಸ್ ಅಪ್ಲಿಕೇಬಲ್ ಟು ಪಾಯಿಂಟ್ ಚಾರ್ಜಸ್ಗೆ ಮಾತ್ರ ವ್ಯಾಲಿಡ್. ಇದು ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆದಾಗ ಅಥವಾ ಎಕ್ಸ್ಟೆಂಡೆಡ್ ಚಾರ್ಜ್ ಇದ್ದಾಗ ಇದು ನಾಟ್ ವ್ಯಾಲಿಡ್ಡು. ಸೊ ಇದು ನಾಟ್ ವ್ಯಾಲಿಡ್, ಓಕೆನಾ. ಸೊ ಇವತ್ತಿನ ಈ ವಿಡಿಯೋ ಬೋರ್ಡ್ ಎಕ್ಸಾಮ್ಗೆ ಅಷ್ಟೊಂದು ಇಂಪಾರ್ಟೆಂಟ್ ಅಲ್ಲ. ಇದು ಕಾಂಪಿಟೇಟಿವ್ ಲೆವೆಲು, ಅಂದರೆ ನಿಮ್ಮ IIT JEE ಮೇನ್ಸು, ಅಡ್ವಾನ್ಸು, ಆಮೇಲೆ ನೀಟು, ಏಮ್ಸು, ಅದೇ ರೀತಿ KSET. ಸೊ ಇಂಥ ಎಕ್ಸಾಮ್ಗೆ ಇವತ್ತಿನ ವಿಡಿಯೋ ವೆರಿ ಇಂಪಾರ್ಟೆಂಟು. ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನಲ್ಲಿ ನಾವು 3 ಕೇಸಸನ್ನು ಸ್ಟಡಿ ಮಾಡ್ತೀವಿ, ಅಂದರೆ 3 ಬಾಡಿನಲ್ಲಿ. ಮೊದಲನೇ ಕೇಸು ಚಾರ್ಜ್ ಡಿಸ್ಟ್ರಿಬ್ಯೂಟೆಡ್ ಲಿನಿಯರ್ಲಿ ಆನ್ ರಾಡ್. ಅದೇ ರೀತಿ ಚಾರ್ಜು ಸರ್ಕ್ಯುಲರ್ ವೈರ್ ಮೇಲೆ ಡಿಸ್ಟ್ರಿಬ್ಯೂಟ್ ಆಗಿದ್ದು. ಮೂರನೇ ಕೇಸು ಅಲಾಂಗ್ ದ ಆಕ್ಸಿಸ್ ಆಫ್ ಸರ್ಕ್ಯುಲರ್ ರಿಂಗ್, ಓಕೆನಾ. ಈ ಮೂರನೇ ಕೇಸ್ ಏನಿದೆಯಲ್ಲ, ಇದು ಬೋರ್ಡ್ಗೆ ವೆರಿ ಇಂಪಾರ್ಟೆಂಟು. ಸೊ ಇದಕ್ಕಾಗಿ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ವಿಡಿಯೋನಲ್ಲಿ ಕೇವಲ ಈ 2 ಕೇಸ್ ಮಾತ್ರ ಡಿಸ್ಕಸ್ ಆಗುತ್ತೆ, ಥಿಯರಿ ಪ್ಲಸ್ ಪ್ರಾಬ್ಲಮ್ಸು. ಸೊ ಓಕೆನಾ, ಸ್ಟಾರ್ಟ್ ಮಾಡೋಣ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಸೊ ನೋಡಿ, ನಮಗೆ ಇದುವರೆಗೆ ಏನೇನು ಗೊತ್ತಿದೆ. ಸಪೋಸ್ ಪ್ಲಸ್ ಕ್ಯೂ ಅನ್ನೋದು ಸೋರ್ಸ್ ಚಾರ್ಜಲ್ಲಿದ್ದಾಗ ಇಟ್ಟಾಗ ಅದರಿಂದ ಆರ್ ಡಿಸ್ಟೆನ್ಸಲ್ಲಿ ಒಂದು ಪಾಯಿಂಟ್ P ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ E ಎಷ್ಟಿದೆ ಅಂತ ಕೇಳಿದರೆ E ಈಸ್ ಈಕ್ವಲ್ ಟು KQ/R² ಅಂತ ನಾವು ಬರಿತಿದ್ವಿ. ಇದು ಟೆಸ್ಟ್ ಚಾರ್ಜು, Q0 ಇರುತ್ತೆ ಇಲ್ಲಿ. ಇದು ಸೋರ್ಸ್ ಚಾರ್ಜು, R ಇಸ್ ದ ಡಿಸ್ಟೆನ್ಸ್. ಸೊ ನೋಡಿ, ಸಪೋಸ್ ಈ ಸೋರ್ಸ್ ಚಾರ್ಜ್ ಪಾಸಿಟಿವ್ ಇತ್ತಂದರೆ, ಇದು ಡೈರೆಕ್ಷನ್ ಈ ಕಡೆ ಇರುತ್ತೆ, ಅಂದರೆ ಇಲ್ಲಿ ಈ ಕಡೆ ಡೈರೆಕ್ಷನ್. ಸಪೋಸ್ ಈ ಚಾರ್ಜ್ ನೆಗೆಟಿವ್ ಇದ್ದಂದರೆ ಆವಾಗ ಈ ಡೈರೆಕ್ಷನ್ ಈ ಕಡೆ ಇರುತ್ತೆ. ಸೊ ಇದುವರೆಗೂ ನಮಗೆ ಗೊತ್ತಿದ್ದ ವಿಷಯ. ಸೊ ಇದೇನಿದೆಯಲ್ಲ ಈ ಕಾನ್ಸೆಪ್ಟು, ದಿಸ್ ಈಸ್ ಅಪ್ಲಿಕೇಬಲ್ ಓನ್ಲಿ ಟು ಪಾಯಿಂಟ್ ಚಾರ್ಜಸ್, ಓಕೆನಾ. ಇದು ಪಾಯಿಂಟ್ ಚಾರ್ಜಸ್ಗೆ ವ್ಯಾಲಿಡ್ ಆಗಿದೆ. ಬಟ್ ನಾವೇ ಕಲಿಬೇಕಾಗಿರೋದು ಡಿಸ್ಟ್ರಿಬ್ಯೂಟೆಡ್ ಚಾರ್ಜ್ ಇದ್ದಾಗ, ಅಂದರೆ ಎಕ್ಸ್ಟೆಂಡೆಡ್ ಚಾರ್ಜು. ನೋಡಿ, ಒಂದು ಕ್ವಶನ್ ಮಾಡ್ತೀನಿ ನಾನು. ಕ್ವಶನ್ ಯಾವ ರೀತಿ ಇರುತ್ತೆ ಅಂದರೆ, ಇದು ನಮ್ಮದು ಒಂದು ರಾಡು. ಈ ರಾಡ್ ಮೇಲೆ ಚಾರ್ಜ್ Q ಯೂನಿಫಾರ್ಮ್ಲಿ ಕಂಟಿನ್ಯೂಸ್ ಡಿಸ್ಟ್ರಿಬ್ಯೂಟ್ ಆಗಿದೆ ಈ ರೀತಿ, ಓಕೆ, ಕಂಟಿನ್ಯೂಸ್ಲಿ ಡಿಸ್ಟ್ರಿಬ್ಯೂಟೆಡ್. ಇವಾಗ ಕ್ವಶನ್ ಕೇಳ್ತಾರೆ, ಸಪೋಸ್ ಈ ರಾಡ್ದಿಂದ ಈ ಎಂಡ್ದಿಂದ A ಡಿಸ್ಟೆನ್ಸಲ್ಲಿ ಇಲ್ಲಿ ನಮ್ಮದು ಪಾಯಿಂಟ್ P ಇದೆ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ ಅಂತ ಕೇಳಿದಾಗ, ಇವಾಗ ನಾವು KQ/A², E ಈಸ್ ಈಕ್ವಲ್ ಟು KQ/ಈ ಡಿಸ್ಟೆನ್ಸ್ A² ಅಂತ ಅಂದರೆ ಇದು ರಾಂಗು, ಇದು ತಪ್ಪಾಗತ್ತೆ. ಈ ರೀತಿ ಇದು ವರ್ಕ್ ಆಗಲ್ಲ. ಇನ್ನೊಂದು ಮೆಥಡ್ ನೋಡಿ, ಸೆಂಟರ್ ಆಫ್ ಮಾಸ್, ಓಕೆನಾ. ನೋಡಿ, ಈ ರಾಡ್ ಲೆಂತ್ ಎಲ್ಲಿದೆ ಅಂತ ಅಂದ್ಕೊಳ್ಳಿ, ರೈಟ್, ಓಕೆ. ಸೊ ಸೆಂಟರ್ ಆಫ್ ಮಾಸ್ ಇಲ್ಲಿದೆ ಅಂದರೆ L/2 ಆಯ್ತಲ್ಲ, ಇಲ್ಲಿಂದ ಈ ಡಿಸ್ಟೆನ್ಸು, ಓಕೆ. ಈ ಡಿಸ್ಟೆನ್ಸ್ ಎಷ್ಟಾಯಿತು? L/2. Pದಿಂದ ಸೆಂಟ್ರಿಗೆ ಎಷ್ಟು ಡಿಸ್ಟೆನ್ಸ್ ಆಯಿತು? L/2 ಪ್ಲಸ್ A. ಆವಾಗ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು KQ/A ಪ್ಲಸ್ L/2 ಬ್ರಾಕೆಟ್ ಸ್ಕ್ವೇರ್. ಇದು ಕರೆಕ್ಟ್ ಆಗುತ್ತಾ? ಇಲ್ಲ, ಇದು ಕೂಡ ರಾಂಗ್ ಆಗುತ್ತೆ. ಸೊ ಎರಡೂ ರಾಂಗ್. ಯಾಕೆ ರಾಂಗ್ ಆಗುತ್ತೆ? ಇದು ಯಾಕೆ ಸೆಂಟರ್ ಆಫ್ ಮಾಸ್ ಕೂಡ ಅಪ್ಲೈ ಮಾಡಿದಾಗ ಕೂಡ ನಾವು ಯಾಕೆ ರಾಂಗ್ ಆಗುತ್ತೆ ಅಂದರೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಇದೆಯಲ್ಲ,
ದಿಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್ ಇದೆ. ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಅಲ್ಲ. ಸಪೋಸ್ ಡೈರೆಕ್ಟ್ಲಿ ಇರ್ತಿತ್ತಂದರೆ ಆಗ್ಬೋದಾಗಿತ್ತು, ಬಟ್ ಇನ್ವರ್ಸ್ಲಿ ಇದೆಯಲ್ಲ, ಸೊ ಇದು ಕೂಡ ರಾಂಗ್ ಆಗುತ್ತೆ, ಇದು ಕೂಡ ರಾಂಗ್ ಆಗುತ್ತೆ. ಹಾಗಾದರೆ ನಾವೇನು ಮಾಡಬೇಕೀಗ? ಇವಾಗ ನಾವೇನು ಮಾಡ್ತೀವಿ ಅಂತಂದರೆ, ಈ ರಾಡ್ದಲ್ಲಿರುವಂಥ ಒಂದು ಸ್ಮಾಲ್ ಎಲಿಮೆಂಟನ್ನು ನಾವು ತೊಗೋತೀವಿ, ಕಟ್ ಮಾಡ್ತೀವಿ ನಾವು ಈ ರಾಡಲ್ಲಿ. ಯಾವ ರೀತಿ ಕಟ್ ಮಾಡ್ತೀವಿ ಅಂದರೆ, ಇಲ್ಲಿ ನೋಡಿ, ಈ ರೀತಿ ಒಂದು ಸ್ಮಾಲ್ ಎಲಿಮೆಂಟನ್ನು ನಾವು ಕಟ್ ಮಾಡಿ ಕೇವಲ ಈ ಎಲಿಮೆಂಟ್ದಿಂದ ಈ ಪಾಯಿಂಟಿಗೆ ಡಿಸ್ಟೆನ್ಸ್ ಎಷ್ಟು ಡಿಸ್ಟೆನ್ಸ್ ಆಗುತ್ತೆ, ಇದರಿಂದ ಈ ಪಾಯಿಂಟಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ ಅಂತ ನಾವು ಮೊದಲು ಕಂಡುಹಿಡಿತೀವಿ. ಸೊ ನೋಡಿ, ಇವಾಗ ಸಪೋಸ್ ಈ ರಾಡ್ ಎಕ್ಸ್ ಡಿಸ್ಟೆನ್ಸಲ್ಲಿದೆ ಅಂತ ಅಂದ್ಕೊಳ್ಳೋಣ. ಓಕೆ, ಇದ್ರ ಮೇಲೆ ಚಾರ್ಜ್ ಎಷ್ಟಿದೆ? ಡಿ ಕ್ಯೂ ಚಾರ್ಜ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆನಾ? ಈ ಸ್ಮಾಲ್ ಎಲಿಮೆಂಟ್ದು ಲೆಂತ್ ಎಷ್ಟಿದೆ? ಡಿ ಎಕ್ಸ್ ಇದೆ ಅಂತ ಅಂದ್ಕೊಳ್ಳೋಣ. ರೈಟ್? ಇವಾಗ ಈಗ ನೋಡಿ, ಇಲ್ಲಿ ಬರ್ತೀನಿ ನಾನು. ಡಿ ಎಕ್ಸ್ ಅನ್ನೋದು ಸ್ಮಾಲ್ ಎಲಿಮೆಂಟು, ಡಿ ಕ್ಯೂ ಅನ್ನೋದು ಈಗ ಅದು ಸ್ಮಾಲ್ ಇದೆ, ಸ್ಮಾಲ್ ಎಲಿಮೆಂಟು, ಸ್ಮಾಲ್ ಚಾರ್ಜನ್ನು ನಾನು ಏನಂತ ಕರಿತೀನಿ? ಪಾಯಿಂಟ್ ಚಾರ್ಜ್. ಯಾಕಂದರೆ ಅದು ನೆಗ್ಲಿಜಿಬಲ್ ಇದೆ, ಪಾಯಿಂಟ್ ಚಾರ್ಜ್. ಈ ಸ್ಮಾಲ್ ಚಾರ್ಜ್ ಈಗ ಪಾಯಿಂಟ್ ಚಾರ್ಜ್ ಆಗುತ್ತೆ. ಇದ್ರ ಮೀನಿಂಗ್ ಏನಪ್ಪ ಅಂತಂದರೆ, ಎಷ್ಟೊಂದು ನಂಬರ್ ಆಫ್ ಪಾಯಿಂಟ್ ಚಾರ್ಜನ್ನು ಕೂಡಿಸಿದಾಗ ಈ ಟೋಟಲ್ ಚಾರ್ಜ್ ಕ್ಯೂ ಆಗುತ್ತೆ ಅಂತ. ಡಿ ಕ್ಯೂ ಪ್ಲಸ್ ಡಿ ಕ್ಯೂ ಪ್ಲಸ್ ಡಿ ಕ್ಯೂ ಪ್ಲಸ್ ಡಿ ಕ್ಯೂ, ಈ ರೀತಿ ನಂಬರ್ ಆಫ್ ಡಿ ಕ್ಯೂ ಕೂಡಿದಾಗ ಟೋಟಲ್ ಚಾರ್ಜ್ ಏನಿದೆಯಲ್ಲ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುವಂಥ ಟೋಟಲ್ ಚಾರ್ಜ್ ಎಷ್ಟಿದೆಯಲ್ಲ ಅಷ್ಟಾಗುತ್ತೆ ಅಂದರ್ಥ. ಸೊ ಈಗ ಈ ಡಿ ಎಕ್ಸ್ ಲೆಂತ್ ಇರುವಂಥ ಸ್ಮಾಲ್ ಎಲಿಮೆಂಟು ಡಿ ಕ್ಯೂ ಚಾರ್ಜನ್ನು ಹೊಂದಿದ್ದು, ಇದರ ಇನ್ಫ್ಲೂಯೆನ್ಸು ಈ ಪಾಯಿಂಟ್ ಮೇಲೆ ಒಂದು ಎಲೆಕ್ಟ್ರಿಕ್ ಫೀಲ್ಡನ್ನು ಅಪ್ಲೈ ಮಾಡುತ್ತೆ. ಅದನ್ನು ನಾನು ಏನಂತ ಕರಿತೀನಿ? ಡಿ ಇ ಅಂತ ಕರಿತೀನಿ. ಓಕೆನಾ? ಡಿ ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಹಾಗಾದರೆ ಈಗ ಡಿ ಇ ಈಸ್ ಈಕ್ವಲ್ ಟು, ಈಗ ಪಾಯಿಂಟ್ ಚಾರ್ಜ್ ಇದೆಯಲ್ಲ, ಸೊ ಈ ಫಾರ್ಮುಲಾ ಈಗ ಅಪ್ಲೈ ಆಗುತ್ತೆ. ಓಕೆನಾ? ಟೋಟಲ್ ಸಿಸ್ಟಮ್ ಮೇಲೆ ಅಪ್ಲೈ ಮಾಡ್ತಾ ಇಲ್ಲ ನಾನು, ಕೇವಲ ಈ ಒಂದು ಎಲಿಮೆಂಟಿಗೆ ಮಾತ್ರ. ಇದೇನು ಸ್ಮಾಲ್ ಎಲಿಮೆಂಟ್ ವಿತ್ ಲೆಂತ್ ಡಿ ಎಕ್ಸ್ ಆ್ಯಂಡ್ ಚಾರ್ಜ್ ಡಿ ಕ್ಯೂ ಇದೆಯಲ್ಲ, ಇದಕ್ಕೆ ಮಾತ್ರ ಅಪ್ಲೈ ಮಾಡ್ತಾ ಇದ್ದೀನಿ ನಾನು. ಸೊ ಡಿ ಇ ಈಸ್ ಈಕ್ವಲ್ ಟು ಕೆ ಇಂಟು ಚಾರ್ಜ್ ಎಷ್ಟಿದೆ? ಡಿ ಕ್ಯೂ ಡಿವೈಡೆಡ್ ಬೈ ಲೆಂತ್ ಆಫ್ ದಿಸ್ ಚಾರ್ಜ್ ಫ್ರಾಮ್ ದಿಸ್ ಪಾಯಿಂಟ್ ಎಷ್ಟಿದೆ? ಎಕ್ಸ್ ಇದೆ, ಅದರ ಸ್ಕ್ವೇರ್. ಓಕೆನಾ? ಸೊ ಇದು ನಮ್ಮ ಸ್ಮಾಲ್ ಎಲೆಕ್ಟ್ರಿಕ್ ಫೀಲ್ಡ್ ಬಂತು. ಇದು ಕೇವಲ ಇದು ಒಂದು ಚಾರ್ಜ್ ಮಾತ್ರ. ನಾವು ಇನ್ನೂ ಟೋಟಲ್ ಬಾಡಿದು ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ನಮಗೆ ಗೊತ್ತಿಲ್ಲ. ಸೊ ಇವಾಗ ನೋಡಿ, ಈ ಬಾಡಿ ಈ ಥರದ ಚಾರ್ಜ್ ಅಥವಾ ಈ ಥರದ ಸ್ಮಾಲ್ ಎಲಿಮೆಂಟನ್ನು, ಎಷ್ಟೋ ಸ್ಮಾಲ್ ಎಲಿಮೆಂಟನ್ನು ಇದು ಹೊಂದಿದೆ. ಸೊ ಇದೇ ರೀತಿ ನಾವು ಸಣ್ಣಾಗಿ ಕಟ್ ಮಾಡ್ತಾ ಹೋದಾಗ ನಂಬರ್ ಆಫ್ ಚಾರ್ಜಸ್ ನಮಗೆ ಸಿಗ್ತವೆ. ಫಸ್ಟ್ ಚಾರ್ಜ್ ಅಂದರೆ ಫಸ್ಟ್ ಎಲಿಮೆಂಟ್ ಇದನ್ನಿದೆ ಅಂತ ಅಂದ್ಕೊಳ್ಳೋಣ. ಈ ಎಲಿಮೆಂಟ್ದು ಡಿಸ್ಟೆನ್ಸು ಪಾಯಿಂಟ್ ಪಿದಿಂದ ಎಷ್ಟಿದೆ? ಎ ಇದೆ. ಓಕೆನಾ? ಈ ಡಿಸ್ಟೆನ್ಸ್ ಎಷ್ಟಾಯಿತು? ಎಕ್ಸ್ ಆಯಿತು. ಸೆಂಟ್ರಲ್ಲಿರುವಂತಹ ಒಂದು ಏನಿದೆ ಅಲ್ಲ ಚಾರ್ಜು, ಪಾಯಿಂಟ್ ಚಾರ್ಜು, ಅದರ ಡಿಸ್ಟೆನ್ಸ್ ಎಷ್ಟಿದೆ? ಪಿದಿಂದ ಎ ಪ್ಲಸ್ ಎಲ್ ಬೈ 2 ಆಗುತ್ತೆ. ಲಾಸ್ಟ್ ಈ ಎಂಡ್ಗೆ ಇದೆಯಲ್ಲ, ಈ ಎಂಡ್ ಎಷ್ಟಾಗುತ್ತೆ? ಎ ಪ್ಲಸ್ ಎಲ್ ಆಗುತ್ತೆ. ಸೊ ನಮಗೇನು ಬೇಕಾಗಿದೆ? ಈ ಎಂಡ್ದಿಂದ ಈ ಎಂಡ್ಗೆ ಇರುವಂಥ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ನಮಗೆ ಬೇಕಾಗಿದೆ. ಸೊ ನಾವೇನು ಮಾಡ್ತೀವಿ? ಈ ಇಕ್ವೇಷನ್ನ ಇಂಟಿಗ್ರೇಟ್ ಮಾಡ್ತೀವಿ. ಕ್ಯಾಲ್ಕುಲಸಲ್ಲಿರುವಂಥ ಇಂಟಿಗ್ರೇಷನ್ ಮಾಡ್ತೀವಿ. ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ಈ ನೆಟ್ ಈಸ್ ಈಕ್ವಲ್ ಟು ನಮಗೆ ಎಷ್ಟು ಬರುತ್ತೆ? ಇಂಟಿಗ್ರೇಷನ್ ಆಫ್ ಡಿ ಇ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕೆ ಇಂಟು ಡಿ ಕ್ಯೂ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಸಿಗುತ್ತೆ. ಆದರೆ ಈ ಲಿಮಿಟ್ ಇದೆಯಲ್ಲ, ಲಿಮಿಟ್ ಅಪ್ಲೈ ಮಾಡಬೇಕು ನಾವಿಲ್ಲಿ. ಅಪ್ಪರ್ ಲಿಮಿಟು ಲೋವರ್ ಲಿಮಿಟು ಯಾಕೆ ಅಪ್ಲೈ ಮಾಡಬೇಕು? ಎಲ್ಲಿಂದ ಎಲ್ಲಿಗೆ ಇಂಟಿಗ್ರೇಷನ್ ಮಾಡ್ತಾ ಇದೆ ಅನ್ನೋದು ಬೇಕಲ್ಲ. ಸೊ ಟೋಟಲ್ ಬಾಡಿ ಇಷ್ಟಿದೆ. ಫಸ್ಟ್ ಎಂಡು ಪಾಯಿಂಟ್ದಿಂದ ಎ ದೂರದಲ್ಲಿದೆ, ಲಾಸ್ಟ್ ಎಂಡು ಪಾಯಿಂಟ್ದಿಂದ ಎ ಪ್ಲಸ್ ಎಲ್ ದೂರದಿದೆ. ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್, ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗುತ್ತೆ? ಕೆ ಇಂಟು ಇಂಟಿಗ್ರೇಷನ್ ಆಫ್ ಎ ಎಕ್ಸ್ ಈಸ್ ಈಕ್ವಲ್ ಟು ಎ ಟು ಎಕ್ಸ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎಲ್ ಡಿ ಕ್ಯೂ ಬೈ ಎಕ್ಸ್ ಸ್ಕ್ವೇರ್. ಸೊ ಇದು ನಮ್ಮ ಫೈನಲ್ ಇಕ್ವೇಷನ್. So net electric field at point P due to this rod, total rod, is equal to K integration from A to L, A plus L
ಡಿ ಕ್ಯೂ ಬೈ ಎಕ್ಸ್ ಸ್ಕ್ವೇರ್. ಆದರೆ ಇಲ್ಲೊಂದು ಪ್ರಾಬ್ಲಮ್ ಇದೆ. ಈಗ ಡಿ ಕ್ಯೂ ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಡಿ ಕ್ಯೂ ಅನ್ನು ವಿತ್ ರೆಸ್ಪೆಕ್ಟ್ ಟು ಎಕ್ಸು ಇಂಟಿಗ್ರೇಟ್ ಮಾಡೋಕ್ಕಾಗತ್ತಾ? ಮಾಡೋಕ್ಕಾಗಲ್ಲ. ಸೊ ಈಗ ನಾವೇನು ಮಾಡಬೇಕು, ಮ್ಯಾಥಮೆಟಿಕಲ್ ಅಡ್ಜಸ್ಟ್ಮೆಂಟ್ ಮಾಡಬೇಕು ಈ ಇಕ್ವೇಷನ್ಗೆ. ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕಪ್ಪ ಅಂತಂದರೆ, ನಾನೊಂದು ಹೊಸ ಒಂದು ಕಾನ್ಸೆಪ್ಟನ್ನು, ಒಂದು ವರ್ಡನ್ನು ನಾನು ಇಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದೇನೆಂದರೆ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಅದನ್ನು ಓಕೆ ಸರಿ ಲ್ಯಾಂಬ್ಡಾ ಅಂತ ಅಂದ್ಕೊಳ್ಳೋಣ. ಸೊ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂದರೆ ಚಾರ್ಜ್ ಪರ್ ಯೂನಿಟ್ ಲೆಂತ್ ಟಿ ಎಚ್. ಓಕೆ, ಅಂದರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಚಾರ್ಜ್ ಎಷ್ಟಿದೆ ಕ್ಯೂ, ಪರ್ ಯೂನಿಟ್ ಲೆಂತ್ ಅಂದರೆ ಲೆಂತ್ ಎಷ್ಟಿದೆ ಎಲ್. ಓಕೆನಾ, ಇದು ಟೋಟಲ್ ರಾಡ್ಗೆ ಆಯಿತು. ಬಟ್ ಕೇವಲ ಈ ಸ್ಮಾಲ್ ಎಲಿಮೆಂಟಿಗೆ ಅಪ್ಲೈ ಮಾಡಿದಾಗ ಆವಾಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಏನಾಗುತ್ತೆ, ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಕ್ಸ್ ಆಗುತ್ತೆ, ಡಿ ಕ್ಯೂ ಬೈ ಡಿ ಎಕ್ಸ್. ಸೊ ಡಿ ಕ್ಯೂ ಇಸ್ ಈಕ್ವಲ್ ಟು, ಈಗ ಇಲ್ಲಿ ಡಿ ಕ್ಯೂ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಡಿ ಎಕ್ಸ್. ಇದು ವೆರಿ ವೆರಿ ಇಂಪಾರ್ಟೆಂಟು. ಇದನ್ನು ನಾವು ವೈಡ್ಲಿ ಯೂಸ್ ಮಾಡ್ತೀವಿ ಪ್ರಾಬ್ಲಮಲ್ಲಿ. ಓಕೆ, ಸೊ ಈಗ ನೆಕ್ಸ್ಟ್ ಇದನ್ನು ಡಿ ಕ್ಯೂ ವ್ಯಾಲ್ಯೂನ ಇಲ್ಲಿ ತುಂಬೋಣ. ಸೊ ಈ ನೆಟ್ ಈಸ್ ಈಕ್ವಲ್ ಟು ಕೆ ಇಂಟಿಗ್ರೇಷನ್ ಆಫ್ ಎ ಟು ಎ ಪ್ಲಸ್ ಎಲ್ ಡಿ ಕ್ಯೂ ಇಸ್ ಈಕ್ವಲ್ ಟು ಏನಿದೆ ಲ್ಯಾಂಬ್ಡಾ ಇಂಟು ಡಿ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್. ಸೊ ಕೆನು ಕೂಡ ಕಾನ್ಸ್ಟೆಂಟು, ಲ್ಯಾಂಬ್ಡಾನು ಕೂಡ ಕಾನ್ಸ್ಟೆಂಟು. ಸೊ ಲ್ಯಾಂಬ್ಡಾ ವ್ಯಾಲ್ಯೂ ಅಂದರೆ ಏನಾಗುತ್ತೆ ನೋಡಿ, ಕೊಟ್ಟಿರ್ತಾರೆ ಅವ್ರಿಗೆ, ಪ್ರಾಬ್ಲಮಲ್ಲೇ ಇರುತ್ತೆ. ಚಾರ್ಜ್ ಎಷ್ಟಿದೆ, ಲೆಂತ್ ಎಷ್ಟಿದೆ ಅನ್ನೋದು ನಮ್ಮ ಪ್ರಾಬ್ಲಮಲ್ಲೇ ಕೊಟ್ಟಿರುತ್ತೆ. ಕ್ಯೂ ಬೈ ಎಲ್ ಮಾಡಿದ್ರೆ ಲ್ಯಾಂಬ್ಡಾ ಸಿಗುತ್ತೆ. ಸೊ ಕಾನ್ಸ್ಟೆಂಟ್ ಇಟ್ಬಿಡೋದು, ಕೆ ಲ್ಯಾಂಬ್ಡಾ ಇಂಟಿಗ್ರೇಷನ್ ಫ್ರಾಮ್ ಎ ಟು ಎ ಪ್ಲಸ್ ಎಲ್ ಎಕ್ಸ್ ರೇಸ್ ಟು ಮೈನಸ್ 2 ಇಂಟು ಡಿ ಎಕ್ಸ್. ಓಕೆನಾ, ಸೊ ಇದನ್ನು ಸಾಲ್ವ್ ಮಾಡಿದಾಗ ಕೆ ಲ್ಯಾಂಬ್ಡಾ ಎಕ್ಸ್ ರೇಸ್ ಟು ಮೈನಸ್ 2 ಇಂಟಿಗ್ರೇಷನ್ ಏನಾಗುತ್ತೆ -1 ಬೈ ಎಕ್ಸ್ ಆಗುತ್ತೆ. ಓಕೆ, ಎ ಪ್ಲಸ್ ಎಲ್ ಮತ್ತೆ ಸಾಲ್ವ್ ಮಾಡಿ ಕೆ ಲ್ಯಾಂಬ್ಡಾ -1 ಡಿವೈಡೆಡ್ ಬೈ ಎ ಪ್ಲಸ್ ಎಲ್ ಮೈನಸ್ ಆಫ್ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ 1 ಬೈ ಎ. ಎಲ್ಲೆಲ್ಲಿ ಎಕ್ಸ್ ಇದೆ ಅಲ್ಲಿ ಮೊದಲು ಎ ಪ್ಲಸ್ ಎಲ್ ವ್ಯಾಲ್ಯೂ ತುಂಬಿದ್ವಿ, ಆಮೇಲೆ ಮೈನಸ್ ಇಟ್ಟು ಎಲ್ಲಿ ಎಕ್ಸ್ ಇದೆ ಅಲ್ಲಿ ಎ ವ್ಯಾಲ್ಯೂ, ಫಸ್ಟ್ ಅಪ್ಪರ್ ಲಿಮಿಟು ಆಮೇಲೆ ಕೆಳಗಡೆ ಲೋವರ್ ಲಿಮಿಟು. ಕೆ ಲ್ಯಾಂಬ್ಡಾ ಬ್ರಾಕೆಟಲ್ಲಿ ಏನು ಉಳಿಯುತ್ತೆಪ್ಪ ಅಂತಂದರೆ 1 ಡಿವೈಡೆಡ್ ಬೈ ಎ ಮೈನಸ್ 1 ಡಿವೈಡೆಡ್ ಬೈ ಎ ಪ್ಲಸ್ ಎಲ್. ಸೊ ಇದೇ ನಮ್ಮ ಈ ನೆಟ್. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿಸ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರುವಂಥ ಈ ರಾಡ್ ಮೇಲೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡು ಈಸ್ ಈಕ್ವಲ್ ಟು ಕೆ ಇಂಟು ಲ್ಯಾಂಬ್ಡಾ ಇನ್ ದ ಬ್ರಾಕೆಟ್ 1 ಬೈ ಎ ಮೈನಸ್ 1 ಡಿವೈಡೆಡ್ ಬೈ ಎ ಪ್ಲಸ್ ಎಲ್. ಎ ಅನ್ನೋದೇನು ಫಸ್ಟ್ ಮೊದಲನೇ ಎಂಡದಿಂದ ಪಾಯಿಂಟ್ ಪಿಗೆ ಇರೋ ಡಿಸ್ಟೆನ್ಸು, ಎಲ್ಲು ಎರಡನೇ ಲಾಸ್ಟ್ ಎಂಡ್ ಇದೆಯಲ್ಲ ಅಲ್ಲಿಂದ ಪಾಯಿಂಟ್ ಪಿಗೆ ಇರುವಂಥ ಡಿಸ್ಟೆನ್ಸು. ಎಲ್ ಈಸ್ ಲೆಂತ್ ಆಫ್ ರಾಡ್, ಎಲ್ ಪ್ಲಸ್ ಎ ಮಾಡಿದ್ವಲ್ಲ ನಾವು. ಓಕೆ, ಸೊ ಈ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಆಗುತ್ತೆ. ನೋಡಿ ಇನ್ನೊಂದು, ಪ್ರತಿಯೊಂದು ಸಣ್ಣ ಸಣ್ಣ ಏನು ಚಾರ್ಜ್ ಇದೆಯಲ್ಲ ಸ್ಮಾಲ್ ಎಲಿಮೆಂಟು, ಈ ಎಲಿಮೆಂಟ್ ಆಯ್ತು ಈ ಎಲಿಮೆಂಟ್ ಆಯ್ತು, ಈ ರೀತಿ ಸಣ್ಣ ಸಣ್ಣ ಎಲಿಮೆಂಟನ್ನು ಕಟ್ ಮಾಡಿದಾಗ ನಾವು ಎಲ್ಲ ಚಾರ್ಜು ಪಾಯಿಂಟ್ ಚಾರ್ಜ್ ಇರುತ್ತೆ. ಮತ್ತು ಎಲ್ಲ ಚಾರ್ಜನ್ನು ರೆಫರೆನ್ಸ್ ಮಾಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿ ಡೈರೆಕ್ಷನ್ ಕೂಡ ಇದೇ ಕಡೆ ಇರುತ್ತೆ. ಸೊ ಡಿ ಡೈರೆಕ್ಷನ್ ಕೂಡ ಈ ಕಡೆನೇ ಇರುತ್ತೆ. ಸೊ ದ್ಯಾಟ್ಸ್ ಇಟ್. ಸೊ ಈಗ ಈ ರಾಡ್ ಮೇಲೆ ಒಂದು ಫಸ್ಟ್ ಕೇಸದು 2 ಕೇಸ್ನ ಡಿಸ್ಕಸ್ ಮಾಡ್ತೀನಿ ಈ ವಿಡಿಯೋದಲ್ಲಿ. ಫಸ್ಟು ಡಿಸ್ಟ್ರಿಬ್ಯೂಷನ್ ಆನ್ ರಾಡು, ಅದಾದಮೇಲೆ ಸೆಮಿ ಸರ್ಕ್ಯುಲರ್ ವಯರು. ಸೊ ಇದು ಫಸ್ಟ್ ಕೇಸ್, ದಿಸ್ ಈಸ್ ಕೇಸ್ 1. ಸೊ ಈ ಕೇಸ್ ಮೇಲೆ ಸಮ್ ಪ್ರಾಬ್ಲಮನ್ನು ಈಗ ಸಾಲ್ವ್ ಮಾಡೋಣ. ಓಕೆ, ಸೊ ನಾವು ನಮ್ಮ ನೆಕ್ಸ್ಟ್ ಕೇಸು, ಸೊ ದಿಸ್ ಈಸ್ ಸೆಮಿ ಸರ್ಕ್ಯುಲರ್ ವೈರ್ ಅಥವಾ ಸೆಮಿ ಸರ್ಕ್ಯುಲರ್ ಕಂಡಕ್ಟರ್ ಅಂತ ಅಂದ್ಕೊಳ್ಳೋಣ. ಇದ್ರ ಮೇಲೆ ಚಾರ್ಜ್ ಕ್ಯೂ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಓಕೆನಾ, ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಈ ಸೆಮಿ ಸರ್ಕ್ಯುಲರ್ದು ರೇಡಿಯಸ್ ಆರ್ ಇದೆ, ಸೆಂಟರ್ ಓ ಇದೆ. ಕ್ವಶನ್ ಏನು ಕೇಳ್ತಾರಪ್ಪ ಅಂತಂದರೆ, ಈ ನೆಟ್ ಅಂದರೆ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಅಟ್ ಓ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್, ಈ ರೀತಿ ಕ್ವಶನ್ ಕೇಳ್ತಾರೆ.
ಸೊ ಇವಾಗ ನಾವೇನು ಮಾಡೋಣ, ಈ ಸೆಮಿ ಸರ್ಕ್ಯುಲರಲ್ಲಿ ಸಣ್ಣ ಎಲಿಮೆಂಟನ್ನು ತೊಗೊಳ್ಳೋಣ. ಆಗ ಲಾಸ್ಟ್ ಕೇಸಲ್ಲಿ ಯಾವ ರೀತಿ ಡಿ ಕ್ಯೂ ತೊಗೊಂಡಿದ್ವಲ್ಲ ನಾವು ರಾಡಲ್ಲಿ, ಸೊ ಈ ಸೆಮಿ ಸರ್ಕ್ಯುಲರಲ್ಲಿ ಒಂದು ಸಣ್ಣ ಎಲಿಮೆಂಟನ್ನು ನಾವು ಕಟ್ ಮಾಡೋಣ. ಯಾವ ರೀತಿ ಕಟ್ ಮಾಡೋಣ, ಇಲ್ಲಿಂದ ಈ ಸೆಂಟರ್ದಿಂದ ಮತ್ತು ಆ್ಯಂಗಲ್ ಟೀಟಾ ಆ್ಯಂಗಲಲ್ಲಿ ನಾವು ಒಂದು ಸ್ಮಾಲ್ ಎಲಿಮೆಂಟನ್ನು ಕಟ್ ಮಾಡೋಣ. ಈ ಆ್ಯಂಗಲ್ ಮೇಲೆ ಚಾರ್ಜ್ ಎಷ್ಟಿದೆ, ಡಿ ಕ್ಯೂ ಅಂದ್ಕೊಳ್ಳೋಣ. ಅದರ ಲೆಂತು ಡಿ ಎಲ್ ಅಂದ್ಕೊಳ್ಳೋಣ. ಇಲ್ಲಿರೋ ಆ್ಯಂಗಲ್ಲು ಡಿ ಟೀಟಾ ಅಂತ ಅಂದ್ಕೊಳ್ಳೋಣ. ಓಕೆನಾ. ಚಾರ್ಜ್ ಡಿ ಕ್ಯೂ, ಡಿ ಎಲ್ ಇಸ್ ಅ ಲೆಂತ್, ಡಿ ಕ್ಯೂ ಇವೆಲ್ಲ ಸ್ಮಾಲ್ ಚಾರ್ಜು, ಸ್ಮಾಲ್ ಲೆಂತು, ಸ್ಮಾಲ್ ಆ್ಯಂಗಲು, ಯಾಕಂದರೆ ಇಡೀ ಎಲಿಮೆಂಟೇ ಸ್ಮಾಲ್ ಇದೆ ಇಲ್ಲಿ. ಸೊ ಇವಾಗ electric field at O due to this dq ಚಾರ್ಜ್, ಈ ಸಣ್ಣ ಎಲಿಮೆಂಟ್ ಏನಿದೆಯಲ್ಲ ಆ ಎಲಿಮೆಂಟಿಂದ ಎಲೆಕ್ಟ್ರಿಕ್ ಫೀಲ್ಡ್ ಇದ್ರ ಮೇಲೆ ಯಾವ ರೀತಿ ಆ್ಯಕ್ಟ್ ಆಗುತ್ತೆ, ರಿಪೆಲ್ ಆಗುತ್ತಲ್ಲ. ಸೊ ಎಲೆಕ್ಟ್ರಿಕ್ ಫೀಲ್ಡ್ದು ಡೈರೆಕ್ಷನು ಈ ಕಡೆ ಬರುತ್ತೆ. ಅದನ್ನು ನಾವು ಡಿ ಇ ಅಂತ ಅಂದ್ಕೊಳ್ಳೋಣ. ಸೊ ಇವಾಗ ನೋಡಿ, ಈ ಸಿಚುವೇಷನಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ದು ಎರಡು ಕಾಂಪೋನೆಂಟ್ ಬರುತ್ತೆ. ಫಸ್ಟ್ ಒನ್ ಈಸ್ ಅಲಾಂಗ್ ದಿಸ್ ಸೈಡ್, ಸೆಕೆಂಡ್ ಒನ್ ಈಸ್ ಅಲಾಂಗ್ ದಿಸ್ ಸೈಡ್. ಇದು ಏನಾಗುತ್ತೆ, ಡಿ ಕಾಸ್ ಥೀಟಾ ಆಗುತ್ತೆ. ಈ ಕಾಂಪೋನೆಂಟು ಡಿ ಸೈನ್ ಥೀಟಾ ಆಗುತ್ತೆ. ಓಕೆನಾ. ಸೊ ಇವಾಗ ನೋಡಿ, ಈ ರೀತಿ ಇದೇ ರೀತಿ ಸಣ್ಣ ಸಣ್ಣ ಎಲಿಮೆಂಟು, ನಂಬರ್ ಆಫ್ ಎಲಿಮೆಂಟನ್ನು ನಾವಿಲ್ಲಿ ಈ ಸರ್ಕ್ಯುಲರ್ ವೈರಲ್ಲಿ ನಂಬರ್ ಆಫ್ ಎಲಿಮೆಂಟ್ಸನ್ನು ನಾವು ಕಟ್ ಮಾಡ್ಬೋದು. ಆವಾಗ ಸಪೋಸ್ ಈ ಎಲಿಮೆಂಟು ಈ ಕಡೆ ಇದ್ದಾಗ, ಅಂದರೆ ಇಲ್ಲೊಂದು ಎಲಿಮೆಂಟನ್ನು ನಾನು ತೊಗೊಂಡಾಗ, ಆವಾಗ ಅದ್ರದ್ದು ಎಲೆಕ್ಟ್ರಿಕ್ ಫೀಲ್ಡ್ ಕಾಂಪೋನೆಂಟು ಅಲಾಂಗ್ ದಿಸ್ ಸೈಡ್ ಇಲ್ಲಿ ಬರುತ್ತೆ, ಈ ಡಿ ಕಾಸ್ ಥೀಟಾ. ಸೊ ಇದ್ರ ಡಿ ಕಾಸ್ ಥೀಟಾ, ಈ ಎಲಿಮೆಂಟ್ದು ಡಿ ಕಾಸ್ ಥೀಟಾ ಅಪೋಸಿಟ್ ಇವೆ, ಸೊ ಕ್ಯಾನ್ಸಲ್ ಆಗುತ್ತೆ. ಬಟ್ ಇಲ್ಲಿ ಡಿ ಸೈನ್ ಥೀಟಾ ಮಾತ್ರ ಆ್ಯಡ್ ಆಗುತ್ತೆ. ಸೊ ಅದೇ ರೀತಿ ಈ ರೀತಿ ಇಲ್ಲಿ ಬೇರೆ ಬೇರೆ ಕಾಂಪೋನೆಂಟ್ ತೊಗೊಂಡಾಗ ಡಿ ಕಾಸ್ ಥೀಟಾ, ಅಂದರೆ ಡಿ ಕಾಸ್ ಥೀಟಾ ಗೆಟ್ಸ್ ಕ್ಯಾನ್ಸಲ್ಡ್ for each element due to why, due to mirror element. ಅದನ್ನು ಮಿರರ್ ಎಲಿಮೆಂಟ್ ಅಂತೀನಿ ನಾನು. ಓಕೆನಾ. ಇದೇ ರೀತಿ ಇಲ್ಲೊಂದು ಎಲಿಮೆಂಟ್ ಬರುತ್ತೆ, ಪ್ಲಸ್ ಈ ಎಲಿಮೆಂಟ್ ತೊಗೊಂಡಾಗ ಅಲ್ಲೂ ಕೂಡ ಡಿ ಕಾಸ್ಟ್ ಇದ್ರ ಮಗಲ್ ಬಂದಾಗ ಡಿ ಕಾಸ್ಟ್, ಇದ್ರ ಮಗ್ಲಿಗೆ ಬರುವಂಥ ಡಿ ಕಾಸ್ಟ್ ಜೊತೆ ಪ್ರತಿಯೊಂದು ಕಾಸ್ಟ್ ಏನಿದೆಯಲ್ಲ ಡಿ ಕಾಸ್ಟ್ ಕಾಂಪೋನೆಂಟು ಮಿರರ್ ಎಲಿಮೆಂಟ್ ಇರೋದು ಕಾರಣ ಒಂದಕ್ಕೊಂದು ಕ್ಯಾನ್ಸಲ್ ಆಗುತ್ತೆ. ನೋಡಿ ನಾನು ಇನ್ನೊಮ್ಮೆ ಹೇಳ್ತೀನಿ ನಿಮಗೆ, ಇದಿದೆ ಅಲ್ಲ. ಸೊ ನೋಡಿ, ಇಲ್ಲೊಂದು ಎಲಿಮೆಂಟ್ ತೊಗೊಂಡ್ರೆ ನಾವು, ಇದು ಟೀಟಾ ಆ್ಯಂಗಲ್ ಇದೆಯಲ್ಲ, ಸೊ ಇದು ಕೂಡ ಟೀಟಾ ಆ್ಯಂಗಲ್, ಇದು ಡಿ ಟೀಟಾ, ಡಿ ಕ್ಯೂ ಚಾರ್ಜು, ಡಿ ಎಲ್ ಲೆಂತ್ ಇದ್ದಾಗ ಇದ್ರ ಕಾಂಪೋನೆಂಟ್ ಯಾವ ಕಡೆ ಆಗುತ್ತೆ, ಈ ಕಡೆ ಆಗುತ್ತಲ್ಲ. ಫೀಲ್ಡ್ ಏನೋ ಈ ಕಡೆ ಆಗುತ್ತೆ, ಓಕೆ. ಬಟ್ ಅದ್ರ ಈ ಫೀಲ್ಡ್ದು ಕಾಂಪೋನೆಂಟ್ ಅಲಾಂಗ್ ಈ ಸೈಡು ಡಿ ಕಾಸ್ ಥೀಟಾ ಆಗುತ್ತೆ. ಈ ಡಿ ಕಾಸ್ ಥೀಟಾ, ಈ ಎಲಿಮೆಂಟ್ದಿಂದ ಬರುವಂಥ ಡಿ ಕಾಸ್ ಥೀಟಾ, ಈ ಎಲಿಮೆಂಟ್ದಿಂದ ಬರುವಂಥ ಡಿ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಬಟ್ ಡಿ ಸೈನ್ ಥೀಟಾ ಏನು ಬರ್ತಾ ಇದೆಯಲ್ಲ ಈ ಎಲಿಮೆಂಟ್ದಿಂದ, ಅದು ಮತ್ತೆ ಈ ಡೈರೆಕ್ಷನಲ್ಲಿ ಇರುತ್ತೆ. ಸೊ ಡಿ ಸೈನ್ ಥೀಟಾ ವಿಲ್ ಆ್ಯಡ್ ಅಪ್. ಓಕೆನಾ. ಸೊ ಆ್ಯಟ್ ಪಾಯಿಂಟ್ ಓ ಡಿ ಸೈನ್ ಥೀಟಾ, ಎರಡು ಎಲಿಮೆಂಟ್ ತೊಗೊಂಡಿದ್ದೀವಿ ನಾವು. ಇದೇ ರೀತಿ ನಂಬರ್ ಆಫ್ ಎಲಿಮೆಂಟ್ ಅಂದಾಗ ಪ್ರತಿಯೊಂದ್ರದ್ದು ಎಲಿಮೆಂಟ್ದು ಇಲ್ಲಿ ನೋಡಿ, ಈ ಎಲಿಮೆಂಟ್ದು ಮಿರರ್ ಈ ಎಲಿಮೆಂಟ್ ಆಗುತ್ತೆ, ಅದರ ನಂತರದ ಎಲಿಮೆಂಟು ಈ ಎಲಿಮೆಂಟ್ ಮಿರರ್. ಸೊ ಒಂದಕ್ಕೊಂದು ಎಲಿಮೆಂಟ್ ಮಿರರ್ ಎಲಿಮೆಂಟ್ ಭಾಳ ಬರುತ್ತೆ ಇಲ್ಲಿ. ಸೊ ಡಿ ಕಾಸ್ ಥೀಟಾ ಕಾಂಪೋನೆಂಟ್ ಏನಿದೆಯಲ್ಲ, ಒಂದು ಎಲಿಮೆಂಟ್ ಜೊತೆ ಇನ್ನೊಂದು ಎಲಿಮೆಂಟ್ ಡಿ ಕಾಸ್ ಥೀಟಾ ಕ್ಯಾನ್ಸಲ್ ಆಗುತ್ತೆ, ಓನ್ಲಿ ಡಿ ಸೈನ್ ಥೀಟಾ ಆ್ಯಡ್ ಆಗುತ್ತೆ. ಸೊ ಇವಾಗ ನಾವು ಈ ನೆಟ್ ಈಸ್ ಈಕ್ವಲ್ ಟು ಏನು ಬರಿಬೋದು, ಇಂಟಿಗ್ರೇಷನ್ ಆಫ್ ಡಿ ಸೈನ್ ಥೀಟಾ, ಇಂಟಿಗ್ರೇಷನ್ ಆಫ್ ಡಿ ಸೈನ್ ಥೀಟಾ. ಬಟ್ ಡಿ ಈಸ್ ಈಕ್ವಲ್ ಟು ಏನಿದೆ, ಡಿ ಈಸ್ ಈಕ್ವಲ್ ಟು ಏನು ಬರಿತೀವಿ ನಾವು ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಪ್ರಕಾರ, ಕೆ ಇಂಟು ಚಾರ್ಜ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಚಾರ್ಜ್ ಎಷ್ಟಿದೆ ಇಲ್ಲಿ, ಡಿ ಕ್ಯೂ ಇದೆ. ಈ ಎಲಿಮೆಂಟ್ ನೋಡ್ಬೇಕು ನಾವೀಗ, ಇದೆಲ್ಲ ನಾನು ಸುಮ್ಮನೆ ಹೇಳಿದೆ, ನಮಗೆ ರೆಫರೆನ್ಸ್ ನಾವು ಮಾಡ್ತಾ ಇದ್ದೀವಿ ಈ ಒಂದು ಎಲಿಮೆಂಟ್ಗೋಸ್ಕರ. ಸೊ ಕೆ ಡಿ ಕ್ಯೂ ಚಾರ್ಜ್, ಟೀಟಾ ಇಸ್ ಆ್ಯಂಗಲ್, ಚಾರ್ಜ್ ತೊಗೊಬೇಕು ನಾವು, ಡಿವೈಡೆಡ್ ಬೈ ಇಲ್ಲಿಂದ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ,
ಆರ್ ರೇಡಿಯಸ್ ಸೇಮೇ ಇರೋದಲ್ಲ ಎಲ್ಲ ಸರ್ಕಲಲ್ಲಿ. ಸೊ ಕ್ಯಾಪಿಟಲ್ ಆರ್ ಸ್ಕ್ವೇರ್. ಈ ಡಿ ವ್ಯಾಲ್ಯೂನ ಇಲ್ಲಿ ತುಂಬೋಣ ಈಗ. ಸೊ ಈ ನೆಟ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕೆ ಇಂಟು ಡಿ ಕ್ಯೂ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟು ಸೈನ್ ಥೀಟಾ. ಸೊ ಕೆ ಮತ್ತು ಆರು ಕಾನ್ಸ್ಟೆಂಟ್ ಇದೆ, ಹೊರಗೆ ತಗೊಳ್ಳೋಣ. ಈ ನೆಟ್ ಈಸ್ ಈಕ್ವಲ್ ಟು ಕೆ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಡಿ ಕ್ಯೂ ಇಂಟು ಸೈನ್ ಥೀಟಾ. ಸೊ ನೋಡಿ, ಸೈನ್ ಥೀಟಾವನ್ನು ವಿತ್ ರಿಸ್ಪೆಕ್ಟ್ ಟು ಡಿ ಕ್ಯೂ ನಾವು ಇಂಟಿಗ್ರೇಟ್ ಮಾಡೋಕ್ಕಾಗಲ್ಲ. ಸೊ ಈ ಪ್ರೀವಿಯಸ್ನಲ್ಲಿ ನಾವು ಯಾವ ರೀತಿ ಮಾಡಿದ್ವಲ್ಲ, ಒಂದು ಟರ್ಮ್ ತೊಗೊಂಡಿದ್ವಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಲೆಂತ್. ಚಾರ್ಜ್ ಎಷ್ಟಿದೆ, ಟೋಟಲ್ ಚಾರ್ಜು ಕ್ಯೂ ಇದೆ. ಸೊ ಕ್ಯೂ ಬರೀರಿ. ಲೆಂತು, ಇದರ ಲೆಂತ್ ಎಷ್ಟಾಗುತ್ತೆ ನೋಡಿ, ಎಂಟೈರ್ ಸರ್ಕ್ಯುಲರ್ದು ಸರ್ಕಲ್ ಪರಿಧಿ ಎಷ್ಟಾಗುತ್ತೆ, 2πr ಆಗುತ್ತೆ. ಸೊ ಇದು ಹಾಫ್ ಇದೆ, πr. ಓಕೆನಾ. ಇದನ್ನೇ ಕೂಡ ಇನ್ನೊಂದು ವೇದಲ್ಲಿ ಬರಿಬೋದು. ಈ ಒಂದು ಸ್ಮಾಲ್ ಎಲಿಮೆಂಟಿಗೆ ನಾವು ಯಾವ ರೀತಿ ಅಪ್ಲೈ ಮಾಡ್ಬೋದು, ಚಾರ್ಜ್ ಎಷ್ಟಿದೆ ಡಿ ಕ್ಯೂ, ಲೆಂತ್ ಎಷ್ಟಿದೆ ಡಿ ಎಲ್, ಆ್ಯಂಗಲ್ ಬರೋದಿಲ್ಲ ಲೆಂತು. ಓಕೆನಾ. ಪ್ಲಸ್ ಟ್ರಿಗ್ನಾಮೆಟ್ರಿಯಲ್ಲಿ ನಾವು ನೋಡಿದ್ವಿ, ಈ ರೀತಿ ಇದ್ದಾಗ ಸಪೋಸ್ ದಿಸ್ ಈಸ್ ಅನ್ ಆರ್ಕ್, ಲೆಂತ್ ಆಫ್ ಅನ್ ಆರ್ಕ್, ಈ ಆ್ಯಂಗಲ್ ಟೀಟಾ, ಆ್ಯಂಗಲ್ ಎಷ್ಟಿದೆ, ಇದು ರೇಡಿಯಸ್ ಎಷ್ಟಿದೆ, ಆರ್ ಇದೆ. ಆವಾಗ ಎಸ್ ಈಸ್ ಈಕ್ವಲ್ ಟು ಆರ್ ಟೀಟಾ ಬರಿತಿದ್ವ ನಾವು. ಅದೇ ರೀತಿ ಇಲ್ಲಿ ಲೆಂತ್ ಇದೆ ಡಿ ಎಲ್, ಅಂದರೆ ಎಸ್ ಈಸ್ ಈಕ್ವಲ್ ಟು ಡಿ ಎಲ್, ರೇಡಿಯಸ್ ಇದೆ ಆರ್, ಆ್ಯಂಗಲ್ ಎಷ್ಟಿದೆ ಇಲ್ಲಿ ಡಿ ಟೀಟಾ. ಸೊ ಡಿ ಎಲ್ ಜಾಗದಲ್ಲಿ ಆರ್ ಡಿ ಟೀಟಾ ಬರಿಬೋದು ನಾವು. ಓಕೆನಾ. ಸೊ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಡಿ ಕ್ಯೂ ಡಿವೈಡೆಡ್ ಬೈ ಡಿ ಎಲ್ ಅಂದರೆ ಆರ್ ಇಂಟು ಡಿ ಟೀಟಾ. ಡಿ ಕ್ಯೂ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಆರ್ ಇಂಟು ಡಿ ಟೀಟಾ. ಸೊ ಇದು ನೋಡಿ, ದಿಸ್ ಈಸ್ ದ ಫೀಲ್ ಹಿಯರ್. ಸೊ ಇಲ್ಲಿ ಡಿ ಕ್ಯೂ ವ್ಯಾಲ್ಯೂ ಈ ರೀತಿ ಬರುತ್ತೆ. ಪ್ರೀವಿಯಸ್ಸಲ್ಲಿ ಡಿ ಕ್ಯೂ ವ್ಯಾಲ್ಯೂ ಏನು ಬಂದಿತ್ತು, ಪ್ರೀವಿಯಸ್ಸಲ್ಲಿ ಡಿ ಕ್ಯೂ ವ್ಯಾಲ್ಯೂ ಲ್ಯಾಂಬ್ಡಾ ಇಂಟು ಡಿ ಎಕ್ಸ್ ಬಂದಿತ್ತು. ಈ ಕೇಸಲ್ಲಿ ಡಿ ಕ್ಯೂ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಆರ್ ಇಂಟು ಡಿ ಕ್ಯೂ. ಸೊ ಈ ಡಿ ಕ್ಯೂವನ್ನು ನಾವು ಇಲ್ಲಿ ಫಿಲಪ್ ಮಾಡೋಣ. ಸೊ ಮತ್ತೆ ಈ ನೆಟ್ ಈಸ್ ಈಕ್ವಲ್ ಟು ಕೆ ಬೈ ಆರ್ ಸ್ಕ್ವೇರ್ ಇಂಟಿಗ್ರೇಷನ್ ಆಫ್ ಲ್ಯಾಂಬ್ಡಾ ಆರ್ ಇಂಟು ಡಿ ಟೀಟಾ ಇಂಟು ಸೈನ್ ಟೀಟಾ. ಸೊ ನೋಡಿ, ನಮಗೆ ಡಿ ಕ್ಯೂ ಜಾಗದಲ್ಲಿ ಡಿ ಟೀಟಾ ಬಂತು, ಲ್ಯಾಂಬ್ಡಾ ಆರ್ ಅಂಟು ಕಾನ್ಸ್ಟಂಟು. ಸೊ ಕೆ ಲ್ಯಾಂಬ್ಡಾ ಈ ಆರ್ ಜೊತೆ ಈ ಆರ್ ಕ್ಯಾನ್ಸಲ್ ಆಗಿ ಒಂದೇ ಆರ್ ಉಳಿಯುತ್ತೆ, ಇಂಟಿಗ್ರೇಷನ್ ಆಫ್ ಸೈನ್ ಟೀಟಾ ಇಂಟು ಡಿ ಟೀಟಾ. ಸೊ ಇವಾಗ ನಾವು ಇಂಟಿಗ್ರೇಷನ್ ಆಫ್ ಸೈನ್ ಟೀಟಾ ಮಾಡ್ಬೋದು, ಯಾಕಂದರೆ ಇಲ್ಲಿ ರೆಸ್ಪೆಕ್ಟ್ ಟು ಟೀಟಾ ಇದೆ. ಇವಾಗ ಲಿಮಿಟ್ ಅಪ್ಲೈ ಮಾಡೋಣ. ನೋಡಿ, ಲಿಮಿಟ್ ಯಾವ ರೀತಿ ಅಪ್ಲೈ ಮಾಡಬೇಕು, ಇಲ್ಲಿಂದ ಚಾಲೂ ಮಾಡಿ ಸ್ಟಾರ್ಟ್ ಮಾಡಿ ಇಲ್ಲಿಗೆ ಎಂಡ್ ಆಗಬೇಕು. ಫಸ್ಟ್ ಎಲಿಮೆಂಟ್ ಏನಿದೆ ಅಲ್ಲ, ಫಸ್ಟ್ ಎಲಿಮೆಂಟದ ಆ್ಯಂಗಲ್ ಎಷ್ಟಿರುತ್ತೆ, 0 ಇರುತ್ತೆ. ಓಕೆ. ಲಾಸ್ಟ್ ಎಲಿಮೆಂಟ್ ಎಷ್ಟಿದೆ, 180 ಅಂದರೆ ಪೈ. ಸೊ ಇಂಟಿಗ್ರೇಷನ್ ಫ್ರಮ್ 0 to π ಮಾಡಿದಾಗ ಟೋಟಲ್ ನೆಟ್ ಆನ್ ಸೆಂಟರ್ ಡ್ಯೂ ಟು ಆಲ್ ದೀಸ್ ಸ್ಮಾಲ್ ಎಲಿಮೆಂಟ್ ನಮಗೆ ಸಿಗುತ್ತೆ. ಇದಕ್ಕೋಸ್ಕರ ನಾವು ಇಂಟಿಗ್ರೇಷನ್ ಮಾಡೋದು, ಟೋಟಲ್ ಸಿಗಬೇಕಾ. ಈಗ ಮೊದಲು ನಾವು ಕೇವಲ ಒಂದು ಸ್ಮಾಲ್ ಎಲಿಮೆಂಟಿಗೆ ಮಾಡಿದ್ವಿ. ಇಂಥ ನಂಬರ್ ಆಫ್ ಸ್ಮಾಲ್ ಎಲಿಮೆಂಟ್ಸ್ ಈ ಒಂದು ಸೆಮಿ ಸರ್ಕ್ಯುಲರಲ್ಲಿ ಬರುತ್ತೆ. ಸೊ ಅವನ್ನ ಆ್ಯಡ್ ಮಾಡಬೇಕು, ಅದಕ್ಕೆ ನಾವೇನು ಮಾಡ್ತೀವಿ, ಇಂಟಿಗ್ರೇಟ್ ಮಾಡ್ತೀವಿ. ಸೊ ನೆಕ್ಸ್ಟು ದಿಸ್ ಈಸ್ ಈಕ್ವಲ್ ಟು ಕೆ ಲ್ಯಾಂಬ್ಡಾ ಬೈ ಆರ್ ಇಂಟಿಗ್ರೇಷನ್ ಆಫ್ ಸೈನ್ ಟೀಟಾ. ನೋಡಿ, ಡೆರಿವೇಟಿವ್ ಆಫ್ ಸೈನ್ ಟೀಟಾ ಕಾಸ್ ಟೀಟಾ ಆಗುತ್ತೆ, ಡೆರಿವೇಟಿವ್ ಆಫ್ ಕಾಸ್ ಟೀಟಾ ಮೈನಸ್ ಸೈನ್ ಟೀಟಾ, ಡೆರಿವೇಟಿವ್ ಆಫ್ ಸೈನ್ ಟೀಟಾ ಇಂಟಿಗ್ರೇಷನ್ ಆಫ್ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ. ಸೊ ಮೈನಸ್ ಕಾಸ್ ಟೀಟಾ ಆಗುತ್ತೆ ಫ್ರಮ್ 0 to π. ಸೊ ಈ ನೆಟ್ ಈಸ್ ಈಕ್ವಲ್ ಟು ಕೆ ಲ್ಯಾಂಬ್ಡಾ ಬೈ ಆರ್ minus of cos pi minus of cos 0. ನೋಡಿ, ಮೈನಸ್ ಕಾಸ್ ಟೀಟಾ ಇದೆಯಲ್ಲ, ಈ ಮೈನಸನ್ನು ನಾನು ಮೊದಲೇ ಹೊರಗೆ ಇಟ್ಟುಬಿಡ್ತೀನಿ, ರೈಟ್. ಸೊ ಕಾಸ್ ಆಫ್ ಪೈ ಮೈನಸ್ ಕಾಸ್ 0. ಓಕೆನಾ. ಕೇವಲ ನಾವೀಗ ಇಂಟಿಗ್ರೇಷನ್ ಏನು ಮಾಡ್ತಾಯಿದ್ದೀವಿ, ಕಾಸ್ ಪೈ ಮೈನಸ್ ಕಾಸ್ 0, ಈ ಮೈನಸನ್ನು ಹೊರಗೆ ಇಟ್ಟಿದ್ದೀನಿ ನಾನು.
ಓಕೆನಾ. ಮೈನಸ್ ಕೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್. ಕಾಸ್ ಆಫ್ ಪೈ ನೋಡಿ, ಕಾಸ್ ಆಫ್ 180 ಈಸ್ ಈಕ್ವಲ್ ಟು ಕಾಸ್ ಆಫ್ 90 ಪ್ಲಸ್ 90 ಬರಿಬೋದು. 90 ಪ್ಲಸ್ ಟೀಟಾ ಅಂದರೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಸೈನ ಕೊಸೆಕ ಮಾತ್ರ ಪಾಸಿಟಿವ್ ಇರುತ್ತೆ, ಕಾಸ್ ನೆಗೆಟಿವ್ ಇರುತ್ತೆ. ಸೊ ಮೈನಸ್ ಕಾಸ್ 90 ಈಸ್ ಈಕ್ವಲ್ ಟು ಮೈನಸ್ 1 ಆಗುತ್ತೆ. ಸೊ ಕಾಸ್ 180 ಈಸ್ ಈಕ್ವಲ್ ಟು -1 ಮೈನಸ್ ಕಾಸ್ 0 ಅದು ಕೂಡ 1 ಆಗುತ್ತೆ. ಓಕೆನಾ. ಸೊ ಮೈನಸ್ ಕೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್ ಇಂಟು -1 -2 ಈ ಮೈನಸ್ ಜೊತೆ ಈ ಮೈನಸ್ ಇಂಟು ಮಾಡಿದಾಗ ಅದು ಪ್ಲಸ್ ಆಗುತ್ತೆ. ಸೊ 2 ಕೆ ಲ್ಯಾಂಬ್ಡಾ ಡಿವೈಡೆಡ್ ಬೈ ಆರ್. ದಿಸ್ ಈಸ್ ದ ಎಕ್ಸಾಕ್ಟ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ವಿ ವಾಂಟೆಡ್. ಓಕೆನಾ. ಸೊ ಪ್ರಾಬ್ಲಮಲ್ಲಿ ಸಪೋಸ್ ಲ್ಯಾಂಬ್ಡಾ ಕೊಟ್ಟಾಗ ಅಂತಲೂ ಅದ್ರ ವ್ಯಾಲ್ಯೂ ಬರಿತೀವಿ. ಕೊಡದೇ ಇದ್ದಾಗ ನಾವೇನು ಮಾಡಬೇಕು, ಕ್ಯೂ ಬೈ ಎಲ್ ಇದೆಯಲ್ಲ ಇಲ್ಲಿ, ಕ್ಯೂ ಬೈ ಪೈ ಆರ್. ಆರ್ ವ್ಯಾಲ್ಯೂ ಗೊತ್ತಿರುತ್ತೆ ನಮಗೆ, ಟೋಟಲ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿರುವಂಥ ಚಾರ್ಜು ನಮಗೆ ಗೊತ್ತಿರುತ್ತೆ. ಈ ಮೂಲಕ ನಾವು ಇದನ್ನು ಸಾಲ್ವ್ ಮಾಡ್ಬೋದು. ಉಳಿದ ಕೆ ವ್ಯಾಲ್ಯೂ ಆರ್ ವ್ಯಾಲ್ಯೂ ನಮಗೆ ಗೊತ್ತೇ ಇರುತ್ತೆ. ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ ಕೇಸ್ 2. ಏನಿದು ಸೆಮಿ ಸರ್ಕ್ಯುಲರ್ ವೈರ್ ಇದೆಯಲ್ಲ ಇದಕ್ಕೆ. ಓಕೆನಾ. ಸೊ ಇವಾಗ ನೆಕ್ಸ್ಟ್ ಕೇಸು. ಸೊ ನೋಡಿ, ಈ ಕೇಸ್ ಇದೆಯಲ್ಲ, ನಾನೇನು ಎರಡನೇ ಕೇಸ್ ಹೇಳಿದೆಲ್ಲ ಈಗ ಸೆಮಿ ಸರ್ಕ್ಯುಲರ್ ವೈರು, ಅದರಲ್ಲೇ ಒಂದು ಸಬ್ ಕೇಸ್ ಇದು. ಸೊ ಇದು ಒಂದು ಕ್ವಾಡ್ರಂಟು ಸರ್ಕಲ್ದಲ್ಲಿರುವಂಥ 1/4ನೇ ಭಾಗ, ಇದು 1/4 ಪಾರ್ಟ್ ಇದೆಯಲ್ಲ ಆ ಭಾಗ. ಸೊ ಹೀಗಿದ್ದಾಗ ಕ್ವಶನ್ ಏನು ಕೇಳ್ತಾರಪ್ಪ ಅಂತಂದರೆ, ಇದೊಂದು ಕ್ವಾಡ್ರಂಟ್ ಇದೆ, ಇದ್ರ ಮೇಲೆ ಕ್ಯೂ ಅನ್ನೋ ಚಾರ್ಜು ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಆರು ಇದು ರೇಡಿಯಸ್ಸು. at point O, E net at O is equal to question mark. ಸೊ ಈ ರೀತಿ ಆಲ್ರೆಡಿ ಸಾಲ್ವ್ ಇದೆ, ನಾನು ಕೇವಲ ಎಕ್ಸ್ಪ್ಲೇನ್ ಮಾಡ್ತೀನಿ. ದಿಸ್ ಈಸ್ ಜಸ್ಟ್ ಟು ಸೇವ್ ದ ಟೈಮ್, ಯಾಕಂದರೆ ಈ ವಿಡಿಯೋ ಲೆಂತ್ ತುಂಬ ಜಾಸ್ತಿ ಆಗ್ತಾಯಿದೆ. ಸೊ ನೋಡಿ, ಇವಾಗ ಇದನ್ನು ಯಾವ ರೀತಿ ಸಾಲ್ವ್ ಮಾಡೋದು. ಇಲ್ಲಿ ಮತ್ತೊಂದು ನಾವು ಎಲಿಮೆಂಟ್ ತೊಗೋತೀವಿ, ಸ್ಮಾಲ್ ಎಲಿಮೆಂಟು ಅಟ್ ಆ್ಯಂಗಲ್ ಟೀಟಾ ಫ್ರಮ್ ದಿಸ್ ಬೇಸ್ ಲೈನ್. ಈ ಸ್ಮಾಲ್ ಎಲಿಮೆಂಟ್ದು ಆ್ಯಂಗಲ್ ಎಷ್ಟಿದೆ ಒಳಗಡೆ, ಡಿ ಟೀಟಾ ಇದೆ, ಚಾರ್ಜು ಡಿ ಕ್ಯೂ, ಲೆಂತು ಡಿ ಎಲ್. ಓಕೆನಾ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಏನಿದೆಯಲ್ಲ, ನಾವು ಎಲೆಕ್ಟ್ರಿಕ್ ಫೀಲ್ಡ್ದು ಡಿ ಈಸ್ ಈಕ್ವಲ್ ಟು, ಓಕೆ, ಈ ಪಾಯಿಂಟ್ ಮೇಲೆ ಡ್ಯೂ ಟು ದಿಸ್ ಡಿ ಕ್ಯೂ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಯಾವ ರೀತಿ ಡೈರೆಕ್ಷನ್ ಬರುತ್ತೆ, ಈ ಡೈರೆಕ್ಷನ್ ಬರುತ್ತೆ. ಸೊ ಇವಾಗ ಇದ್ರ ಕಾಂಪೋನೆಂಟ್ ಏನಿದೆಯಲ್ಲ, ಅಲಾಂಗ್ ಎಕ್ಸ್ ಆಕ್ಸಸ್ಸು ಡಿ ಕಾಸ್ಟೆಟ್ ಆಗುತ್ತೆ, ಅಲಾಂಗ್ ವೈ ಆಕ್ಸಸ್ಸು ಡಿ ಸೈಂಟೆಟ್ ಆಗುತ್ತೆ. ಬಟ್ ಈಗ ಪ್ರಿವಿಯಸ್ ಕೇಸ್ ಥರ ಆಗಲ್ಲ, ಅಲ್ಲಿ ಎಕ್ಸಸ್ ಏನು ಡಿ ಕಾಸ್ಟೆಟ್ ಏನಿತ್ತಲ್ಲ ಅದು ಕ್ಯಾನ್ಸಲ್ ಆಗ್ತಾಯಿತ್ತು. ವೈ? ಬಿಕಾಸ್ ಆಫ್ ಮಿರರ್ ಎಲಿಮೆಂಟ್ಸ್. ಬಟ್ ಇಲ್ಲಿ ಯಾವುದೇ ಕ್ಯಾನ್ಸಲ್ ಮಾಡೋಕ್ಕಾಗಲ್ಲ, ಇದು ಕೇವಲ ಒಂದೇ ಪಾರ್ಟ್ ಇದೆ, ಇದರ ಮಿರರ್ ಈ ಕಡೆ ಇಲ್ಲ, ದಿಸ್ ಈಸ್ ಹಾಫ್ ಪಾರ್ಟ್. ಅದಕ್ಕೆ ಈಗ ನಾವೇನು ಮಾಡಬೇಕು, ಇವೆರಡೂ ಕೂಡ ಆ್ಯಡ್ ಮಾಡಬೇಕು. ಸೊ ಈ ಎಕ್ಸ್ ಆಕ್ಸಸ್ ಪ್ರಕಾರ ನಮ್ಮದು ಎಲೆಕ್ಟ್ರಿಕ್ ಫೀಲ್ಡ್ ಏನು ಬರೀತೀವಿ, ಇಂಟಿಗ್ರೇಷನ್ ಆಫ್ ಡಿ ಕಾಸ್ ಥೀಟಾ. ಅಲಾಂಗ್ ವೈ ಆಕ್ಸಸ್ ಎಲೆಕ್ಟ್ರಿಕ್ ಫೀಲ್ಡು ಇಂಟಿಗ್ರೇಷನ್ ಆಫ್ ಡಿ ಸೈನ್ ಥೀಟಾ. ಸೊ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆಯಲ್ಲ ಡ್ಯೂ ಟು ದೀಸ್ ಟು ಕಾಂಪೋನೆಂಟ್ಸು, ಅದು ಎಷ್ಟಾಗುತ್ತೆ, ಸ್ಕ್ವೇರ್ ರೂಟ್ ಆಫ್ ಇ ಎಕ್ಸ್ ಸ್ಕ್ವೇರ್ ಪ್ಲಸ್ ಇ ವೈ ಸ್ಕ್ವೇರ್ ಆಗುತ್ತೆ. ಇದನ್ನು ನಾವು ಇಕ್ವೇಷನ್ 1 ಅಂತ ಕರಿತೀವಿ. ಸೊ ಈಗೇನು ಮಾಡೋಣ, ಎಲೆಕ್ಟ್ರಿಕ್ ಫೀಲ್ಡ್ ಫಾರ್ಮುಲಾ ಇವೆರಡು ಚಾರ್ಜ್ಗೆ ಅಪ್ಲೈ ಮಾಡೋಣ. ಸೆಂಟ್ರಲ್ಲಿ ಕ್ಯೂ ನಾಟ್ ಇರುತ್ತೆ, ಕ್ಯೂ ನಾಟ್ ಈಸ್ ಟೆಸ್ಟ್ ಚಾರ್ಜ್, ಆಲ್ವೇಸ್ ಪಾಸಿಟಿವ್, ಅದಕ್ಕೆ ಇಲ್ಲಿ ರಿಪಲ್ಸಿವ್ ಫೋರ್ಸ್ ಆಗುತ್ತೆ. ಓಕೆನಾ. ಸಪೋಸ್ ಇದು ಈ ಚಾರ್ಜ್ ಏನಿದೆಯಲ್ಲ, ಈ ಚಾರ್ಜ್ ನಾವು ನೆಗೆಟಿವ್ನು ತೊಗೋಬೋದು. ನೆಗೆಟಿವ್ ಇದ್ದಾಗ ಡೈರೆಕ್ಷನ್ ಈ ಕಡೆ ಹೋಗುತ್ತೆ. ಸುಮ್ಮನೆ ಅದರಲ್ಲೇ ಬರೋದು ಕನ್ಫ್ಯೂಸ್ ಆಗೋದು ಬೇಡ ಅಂತ ನಾನು ಪ್ಲಸ್ ತೆಗೆದೆ ಫಾರ್ ರೆಫರೆನ್ಸ್. ಅದಕ್ಕೆ ಪ್ಲಸ್ ಚಾರ್ಜ್ ಡಿಸ್ಟ್ರಿಬ್ಯೂಟ್ ಆಗಿದೆ. ಚಾರ್ಜ್ ಈಸ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟೆಡ್, ಅದನ್ನೇ ನಾವು ಓದ್ತಾ ಇದ್ದೀವಿ. ಸೊ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು ಕೆ ಡಿ ಕ್ಯೂ ಚಾರ್ಜ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಇದು ಕೂಡ ಆರ್, ಇದು ಕೂಡ ಆರ್. ಓಕೆನಾ. ಇವಾಗ ನೋಡಿ, ಇಲ್ಲಿ ಕಾಸ್ ಥೀಟಾ ಮತ್ತು ಸೈನ್ ಥೀಟಾ ಇದೆ, ಬಟ್ ಇಲ್ಲಿ ಡಿ ಕ್ಯೂ ಇದೆ. ಈ ಡಿ ಕ್ಯೂ ಅನ್ನು ವಿತ್ ರೆಸ್ಪೆಕ್ಟ್ ಟು ಕ್ಯೂ ಇದೆಯಲ್ಲ, ಅದನ್ನು ಡಿ ಕ್ಯೂ ಬಿಟ್ಟು ಡಿ ಥೀಟಾ ಮಾಡಬೇಕು ನಾವು. ಅಂದಾಗ ಇಂಟಿಗ್ರೇಷನ್ ಕಾಸ್ ಥೀಟಾ ವಿತ್ ರೆಸ್ಪೆಕ್ಟ್ ಟು ಡಿ ಥೀಟಾ ಇಲ್ಲಿ ಬರುತ್ತೆ. ಸೊ ಡಿ ಕ್ಯೂ ಅನ್ನು ತೆಗೆದು ಡಿ ಥೀಟಾ ಬರುವಾಗೆ ನಾವು ಅಡ್ಜಸ್ಟ್ಮೆಂಟ್ ಮಾಡಬೇಕು, ಮ್ಯಾಥಮೆಟಿಕಲ್ ಅಡ್ಜಸ್ಟ್ಮೆಂಟ್. ಸೊ ನಾನು ಹೇಳಿದೆ ಆಗಲೇ, ಲ್ಯಾಂಬ್ಡಾ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಈಸ್ ಈಕ್ವಲ್ ಟು ಚಾರ್ಜ್ ಪರ್ ಯೂನಿಟ್ ಲೆಂತ್. ಫಾರ್ ದಿಸ್ ಸ್ಮಾಲ್ ಎಲಿಮೆಂಟ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಡಿ ಕ್ಯೂ ಬೈ ಡಿ ಎಲ್ ಆಗುತ್ತೆ, ಚಾರ್ಜ್ ಪರ್ ಯೂನಿಟ್ ಲೆಂತ್. ದಿಸ್ ಇಂಪ್ಲಾಯ್ಸ್ ಡಿ ಕ್ಯೂ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಡಿ ಎಲ್. ಸೊ ಈ ಡಿ ಕ್ಯೂ ಅನ್ನು, ಈ ವ್ಯಾಲ್ಯೂನ ನಾವು ಈ ಇಕ್ವೇಷನಲ್ಲಿ ತುಂಬೋಣ. ಸೊ ಡಿ ಈಸ್ ಈಕ್ವಲ್ ಟು ಕೆ ಲ್ಯಾಂಬ್ಡಾ ಇಂಟು ಡಿ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಕೆ ಹೇಗಿದ್ದಾಗಿದೆ, ಆರ್ ಸ್ಕ್ವೇರ್ ಹೇಗಿದ್ದಾಗಿದೆ, ಡಿ ಕ್ಯೂ ಜಾಗದಲ್ಲಿ ಲ್ಯಾಂಬ್ಡಾ ಇಂಟು ಡಿ ಎಲ್ ತುಂಬಿದ್ವಿ. ಈ ಲ್ಯಾಂಬ್ಡಾ ಕೇವಲ ಈ ಸ್ಮಾಲ್ ಎಲಿಮೆಂಟಿಗೆ ಮಾತ್ರ, ಬಟ್ ಟೋಟಲ್ ಕ್ವಾಡ್ರಂಟ್ಗೆ ಏನಿದೆ ಅಲ್ಲ,
ಅಲ್ಲಿಯೂ ಕೂಡ ಯೂನಿಟ್ ಚಾರ್ಜ್ ಪರ್ ಯೂನಿಟ್ ಲೆಂತ್ ಅಂದರೆ ಲ್ಯಾಂಬ್ಡಾ ವ್ಯಾಲ್ಯೂ ನಮಗೆ ಬೇಕಾದರೆ ಯಾವ ರೀತಿ ನಾವು ಮಾಡಬೇಕು, ಲ್ಯಾಂಬ್ಡಾ ಫಾರ್ ಕಾರ್ಡ್ ಈಸ್ ಈಕ್ವಲ್ ಟು ಟೋಟಲ್ ಚಾರ್ಜ್ ಎಷ್ಟಾಗಿದೆ ಕ್ಯೂ ಇದೆ ಡಿವೈಡೆಡ್ ಬೈ ಲೆಂತು, ಇಲ್ಲಿಂದ ಇಲ್ಲಿಗೆ ಲೆಂತು ಆಗಲೇ ಹಾಫ್ ಸರ್ಕಲ್ ಇತ್ತು ಅದಕ್ಕೆ ಲೆಂತ್ ಎಷ್ಟಾಯಿತು ಪೈ ಆರ್ ಆಯಿತು. ಬಟ್ ಇವಾಗ ಕ್ವಾಡ್ರಂಟ್ ಇದೆ ಅಂದರೆ ಅದರ ಹಾಫು ಅಂದರೆ ಪೈ ಆರ್ ಬೈ ಟು. ಸೊ ಲೆಂತ್ ಪೈ ಆರ್ ಬೈ ಟು. ಈ ಡಿನಾಮಿನೇಟರ್ ಮೇಲೆ ಹೋದಾಗ ಟೋಟಲ್ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟಾಯಿತು 2q ಡಿವೈಡೆಡ್ ಬೈ ಪೈ ಆರ್. ಓಕೆನಾ. ನೆಕ್ಸ್ಟ್ ಇನ್ನೊಂದು ವಿಷಯ, ಈ ಡಿ ಎಲ್ ಇದೆಯಲ್ಲ ಇಲ್ಲಿ ಡಿ ಈಜ್ಕಲ್ ಟು ಕೆ ಲ್ಯಾಂಬ್ಡಾ ಡಿ ಎಲ್ ಬೈ ಆರ್ ಸ್ಕ್ವೇರಲ್ಲಿ ಡಿ ಎಲ್ ಬಂದಿದೆ, ನಮಗೆ ಡಿ ಕ್ಯೂ ಬಂದಿಲ್ಲ. ಈಗ ನಾವು ಡಿ ಕ್ಯೂದಿಂದ ಡಿ ಎಲ್ಗೆ ತೊಗೊಂಡು ಹೋಗಿದ್ವಿ, ಡಿ ಎಲ್ದಿಂದ ಡಿ ಕ್ಯೂ ಬರಬೇಕು, ಸಾರಿ ಡಿ ಟಿಟಾ ಬರಬೇಕು. ಇಲ್ಲಿ ಡಿ ಕ್ಯೂ ಇಲ್ಲೇ ಇತ್ತು, ಡಿ ಕ್ಯೂ ಅನ್ನು ನಮಗೆ ಡಿ ಟಿಟಾ ಮಾಡಬೇಕಾಗಿದೆ. ಮೊದಲು ನಾವು ಡಿ ಎಲ್ ಮಾಡ್ಕೊಂಡ್ವಿ, ಈಗ ಡಿ ಎಲ್ ಅನ್ನು ಡಿ ಟಿಟಾ ಮಾಡ್ಕೊಳ್ಳೋಣ. ಯಾವ ರೀತಿ ಮಾಡ್ಕೊಳ್ಳೋಣ, ಟ್ರಿಗ್ನೋಮೆಟ್ರಿಯಲ್ಲಿ ನಾವು ಓದಿದ್ವಿ ಆರ್ಕ್ ಲೆಂತ್ ಆಫ್ ಆ್ಯನ್ ಆರ್ಕ್ ಎಸ್ ಈಸ್ ಈಕ್ವಲ್ ಟು ಆರ್ ಟಿಟಾ. ಸೊ ಈ ರೀತಿ ಆರ್ಕ್ ಇದ್ದಾಗ ಇದನ್ನೇ ನಾನು ಬರಿತಾನಿದ್ದೆ. ಲೆಂತ್ ಎಷ್ಟಿದೆ ಡಿ ಎಲ್ ಇದೆ, ಆ್ಯಂಗಲು ಟೀಟಾ, ರೇಡಿಯಸ್ ಆರ್. ಸೊ ಎಸ್ ಈಸ್ ಈಕ್ವಲ್ ಟು ಆರ್ ಟಿಟಾ ಪ್ರಕಾರ ಅಗೇನ್ ಡಿ ಎಲ್ ಈಸ್ ಈಕ್ವಲ್ ಟು ಏನಾಗುತ್ತೆ ಆರ್ ಇಂಟು ಡಿ ಟಿಟಾ ಆಗುತ್ತೆ. ಅದೇ ಇಲ್ಲಿದಿರೋದು. ಸೊ ಈಗ ಈ ಇಕ್ವೇಷನಲ್ಲಿ ಡಿ ಎಲ್ ಜಾಗದಲ್ಲಿ ನಾವು ಆರ್ ಡಿ ಟಿಟಾ ಬರೆಯೋಣ. ಡಿ ಈಸ್ ಈಕ್ವಲ್ ಟು ಕೆ ಲ್ಯಾಂಬ್ಡಾ ಬೈ ಆರ್ ಸ್ಕ್ವೇರ್ ಆರ್ ಇಂಟು ಡಿ ಟಿಟಾ. ಇಲ್ಲಿ ಇ ಆರ್ ಕ್ಯಾನ್ಸಲ್ ಆಗಿ ಕೇವಲ ಡಿನಾಮಿನೇಟರ್ಲಿ ಒಂದು ಆರ್ ಮಾತ್ರ ಉಳಿಯುತ್ತೆ. ಸೊ ಫ್ರಮ್ ದಿಸ್ ಇಕ್ವೇಷನನ್ನು ಟು ಇವೆರಡು ಇಕ್ವೇಷನ್ ಇದೆಯಲ್ಲ ಅಲಾಂಗ್ ಎಕ್ಸ್ ಆಕ್ಸಸ್ ಎಲೆಕ್ಟ್ರಿಕ್ ಫೀಲ್ಡು ಅಲಾಂಗ್ ವೈ ಆಕ್ಸಸ್ ಎಲೆಕ್ಟ್ರಿಕ್ ಫೀಲ್ಡಲ್ಲಿ ಈ ಡಿ ಎಲ್ ವ್ಯಾಲ್ಯೂ ಡಿ ಇ ವ್ಯಾಲ್ಯೂ ತುಂಬೋಣ. ಸೊ ಇ ಎಕ್ಸ್ ಇಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಎಷ್ಟಿದೆ ಕೆ ಲ್ಯಾಂಬ್ಡಾ ಬೈ ಆರ್ ಕಾಸ್ ಟಿಟಾ ಡಿ ಟಿಟಾ ಯಾವ ರೀತಿ ಹೇಗಿದೆ ಹಾಗೆ ಬರೆಯೋಣ. ಸೊ ಕೆ ಲ್ಯಾಂಬ್ಡಾ ಬೈ ಆರ್ ಕಾನ್ಸ್ಟಂಟ್ ಅದನ್ನು ಹೊರಗೆ ತೆಗೆಯೋಣ. ಇಂಟಿಗ್ರೇಷನ್ ಆಫ್ ಕಾಸ್ ಟಿಟಾ ವಿತ್ ರೆಸ್ಪೆಕ್ಟ್ ಟು ಟಿಟಾ. ಈಗ ನೋಡಿ ನಮಗೆ ಡಿ ಟಿಟಾ ಬತ್ತು ಈಗ. ಸೊ ಇವಾಗ ಕೇವಲ ಇಂಟಿಗ್ರೇಷನ್ ಮಾಡಬೇಕು. ಲಿಮಿಟು ಆಗಲೇ ನಾವು ಏನು ಮಾಡಿದ್ದೀವಿ 0 to 180, ಇವಾಗ 90 ತೊಗೊಳ್ಳೋದು 0 to 90. ಸೊ 0 to ಪೈ ಬೈ 2 ಕಾಸ್ ಟಿಟಾ ವಿತ್ ರೆಸ್ಪೆಕ್ಟ್ ಟು ಟಿಟಾ. ಇಂಟಿಗ್ರೇಷನ್ ಆಫ್ ಕಾಸ್ ಟಿಟಾ, ಡೆರಿವೇಟಿವ್ ಆಫ್ ಸೈನ್ ಟಿಟಾ ಇಸ್ ಕಾಸ್ ಟಿಟಾ, ಇಂಟಿಗ್ರೇಷನ್ ಆಫ್ ಕಾಸ್ ಟಿಟಾ ಇಸ್ ಸೈನ್ ಟಿಟಾ. ಸೊ ಸೈನ್ ಟಿಟಾ ಬತ್ತು ಫ್ರಮ್ 0 to 90. ಓಕೆನಾ. ಸೊ ಈಗ ಸೈನ್ 90 ಈಸ್ 1 ಆಗುತ್ತೆ, ಸೈನ್ 0 ಈಸ್ 0, 1 ಮೈನಸ್ 0 ಈಸ್ 1. ಸೊ ಕೆ ಲ್ಯಾಂಬ್ಡಾ ಇಂಟು ಆರ್ ಇಂಟು 1 ಈಸ್ ಕೆ ಲ್ಯಾಂಬ್ಡಾ ಇಂಟು ಆರ್. ಸೊ ಇಕ್ವೇಷನ್ 3 ಇ ಎಕ್ಸ್ ಈಕ್ವಲ್ ಟು ಎಷ್ಟು ಬಂತು ಕೆ ಲ್ಯಾಂಬ್ಡಾ ಬೈ ಆರ್. ನಾನು ಡೈರೆಕ್ಟ್ ಬರ್ದಿದ್ದೀನಿ, ಕ್ಯಾಲ್ಕುಲೇಷನ್ ನೀವು ಬೇಕಾದರೆ ಮಾಡ್ಕೊಳ್ಳಿ. ಸೈನ್ 90 ಮೈನಸ್ ಸೈನ್ 0, 1 ಮೈನಸ್ 0. ಓಕೆನಾ. ಸೊ ಇವಾಗ ಇ ವೈ ಈಸ್ ಈಕ್ವಲ್ ಟು ಇದನ್ನು ಅಪ್ಲೈ ಮಾಡಬೇಕೀಗ. ಇ ವೈ ಈಸ್ ಈಕ್ವಲ್ ಟು ನೆಕ್ಸ್ಟ್ ಅದೇ ರೀತಿ ಡಿ ಈಸ್ ಈಕ್ವಲ್ ಟು ಎಷ್ಟಿದೆ ಕೆ ಲ್ಯಾಂಬ್ಡಾ ಬೈ ಆರ್ ಇದೆ ಅದನ್ನೇ ತುಂಬಿ ಕೆ ಲ್ಯಾಂಬ್ಡಾ ಬೈ ಆರ್ ಇಂಟಿಗ್ರೇಷನ್ ಆಫ್ 0 to ಪೈ ಬೈ 2. ಇವಾಗ ಸೈನ್ ಟೀಟಾ ತೊಗೊಳ್ಳೋಣ, ಯಾಕಂದರೆ ದಿಸ್ ಈಸ್ ಇಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ವೈ ಆಕ್ಸಸ್ ಇದೆ. ಎಕ್ಸ್ ಆಕ್ಸಸ್ ನಾವು ಮಾಡಿದ್ವಿ, ಈಗ ಈ ವೈ ಆಕ್ಸಸ್ ಮಾಡಬೇಕು. ಸೊ 0 to ಪೈ ಬೈ 2. ಈಗ ನೋಡಿ ಇಂಟಿಗ್ರೇಷನ್ ಆಫ್ ಸೈನ್ ಟೀಟಾ ಮೈನಸ್ ಕಾಸ್ ಟೀಟಾ ಆಗುತ್ತೆ. ಅಗೇನ್ ಲಿಮಿಟ್ 0 to ಪೈ ಬೈ 2. ಸೊ ಈ ಮೈನಸನ್ನು ಹೊರಗೆ ತೊಗೋತೀನಿ. ಕಾಸ್ ಪೈ ಬೈ 2 ಇಸ್ 0 ಮೈನಸ್ ಕಾಸ್ 0 ಈಸ್ 1. ಸೊ ಇಲ್ಲಿ ಉಳಿಯೋದು -1, ಮೈನಸ್ ಇಂಟು ಮೈನಸ್ ಪ್ಲಸ್ ಕೆ ಲ್ಯಾಂಬ್ಡಾ ಬೈ ಆರ್. ಸೊ ಇಕ್ವೇಷನ್ 4. ಇಕ್ವೇಷನ್ 3 ಮತ್ತು ಇಕ್ವೇಷನ್ 4 ನಾವು ನೋಡಿದಾಗ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಎಕ್ಸ್ ಆಕ್ಸಸ್ ಎಷ್ಟಿದೆಯಲ್ಲ ಅಷ್ಟೇ ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ವೈ ಆಕ್ಸಸ್ ಇದೆ. ಸೊ ಈ ಎರಡಕ್ಕೂ ನಾನು ಇ ಎಕ್ಸ್ ಇಸ್ ಈಕ್ವಲ್ ಟು ಇ ವೈ ಇಸ್ ಈಕ್ವಲ್ ಟು ಇ ಅಂತ ಕನ್ಸಿಡರ್ ಮಾಡಿದಾಗ ಇ ನೆಟ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಇ ಸ್ಕ್ವೇರ್ ಪ್ಲಸ್ ಇ ಸ್ಕ್ವೇರ್ ವಿಚ್ ಇಸ್ ಈಕ್ವಲ್ ಟು ರೂಟ್ ಆಫ್ 2 ಇ ಸ್ಕ್ವೇರ್ ಆಗುತ್ತೆ. ಓಕೆನಾ. ಇದನ್ನು ನಾನು ಇ ಇಂಟು ರೂಟ್ 2 ಅಂತ ಬರಿತೀನಿ. ಈ ವ್ಯಾಲ್ಯೂ ಎಷ್ಟಿದೆ ಇಷ್ಟೇ ಇ ಎಕ್ಸ್ ಇ ವೈ. ಓಕೆ, ಅದನ್ನೇ ಬಿಡ್ತೀನಿ ಕೆ ಲ್ಯಾಂಬ್ಡಾ ಬೈ ಆರ್. ಸೊ ದಿಸ್ ಈಸ್ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಓ ಇನ್ ಅ ಕ್ವಾಡ್ರಂಟ್. ಓಕೆನಾ. ಸೊ ಈ ಲ್ಯಾಂಬ್ಡಾ ವ್ಯಾಲ್ಯೂ ನಾವು ಏನು ಬರೀಬೇಕು, ಇದನ್ನು ಡಿ ಕ್ಯೂ ಬೈ ಡಿ ಎಲ್ ಬರೆಯೋದಿಲ್ಲ ಇವಾಗ. ದಿಸ್ ಈಸ್ ಜಸ್ಟ್ ಫಾರ್ ಥಿಯರಿಟಿಕಲ್ ಕ್ಯಾಲ್ಕುಲೇಷನ್. ಇದು ನಮಗೆ ಈ ಫಾರ್ಮುಲಾ ಬೇಕಾಗಿತ್ತು, ಅದಕ್ಕೆ ನಾವು ಈ ಸ್ಮಾಲ್ ಎಲಿಮೆಂಟ್ದಿಂದ ದೊಡ್ಡ ಕ್ವಾಡ್ರಂಟ್ ಮೇಲೆ ಎಲೆಕ್ಟ್ರಿಕ್ ಫೀಲ್ಡ್ ನಾವು ಕಂಡು ಹಿಡಿದಿದ್ವಿ. ಸೊ ಈ ಲ್ಯಾಂಬ್ಡಾ ಏನಿದೆಯಲ್ಲ ಈ ವ್ಯಾಲ್ಯೂ ನಾವು ಇದನ್ನು ಬರಿತೀವಿ. ದಿಸ್ ಲ್ಯಾಂಬ್ಡಾ ಈಸ್ ಫಾರ್ ದ ಎಂಟೈರ್ ಕ್ವಾಡ್ರಂಟ್, ನಾಟ್ ಫಾರ್ ಜಸ್ಟ್ ಸ್ಮಾಲ್ ಎಲಿಮೆಂಟ್. ಈ ಇಡೀ ಕ್ವಾಡ್ರಂಟ್ಗೆ ಈ ಲ್ಯಾಂಬ್ಡಾ ವ್ಯಾಲ್ಯೂ. ಆ ಲ್ಯಾಂಬ್ಡಾ ವ್ಯಾಲ್ಯೂ ಎಷ್ಟಿದೆ 2q ಡಿವೈಡೆಡ್ ಬೈ ಪೈ ಆರ್. ಅದನ್ನು ಇಲ್ಲಿ ತುಂಬಿ ಕೆ ವ್ಯಾಲ್ಯೂ ನಮಗೆ ಗೊತ್ತಿದೆ, ಆರ್ ವ್ಯಾಲ್ಯೂ ನಮಗೆ ಗೊತ್ತಿದೆ, ಇಂಟು ರೂಟ್ 2 ಮಲ್ಟಿಪ್ಲೈ ಮಾಡಿದಾಗ ನೆಟ್ ಎಲೆಕ್ಟ್ರಿಕ್ ಫೀಲ್ಡ್ ಎಟ್ ಪಾಯಿಂಟ್ ಓ ಫಾರ್ ದಿಸ್ ಕ್ವಾಡ್ರಂಟ್ ನಮಗೆ ಗೊತ್ತಾಗುತ್ತೆ. ಸೊ ಇದು ಇದರ ಸೊಲ್ಯೂಷನ್ನು. ನೋಟ್ ಡೌನ್ ಮಾಡ್ಕೊಳ್ಳಿ, ಅದರ್ವೈಸ್ ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಇವಾಗ ನೆಕ್ಸ್ಟ್ ಕೇಸು. ಸೊ ಇಲ್ಲಿ ನೋಡಿ ಏನು ಚೇಂಜ್ ಇದೆ ಅಂದರೆ, ಫಸ್ಟು ನಾವು ಮಾಡಿದ್ವಿ ಒಂದು ರಾಡು, ಬಟ್ ಆ ರಾಡ್ಗೆ ಅಲಾಂಗ್ ದ ಆಕ್ಸಸ್ ಒಂದು ಪಾಯಿಂಟ್ ಇತ್ತು. ಬಟ್ ಈ ರಾಡ್ ನೋಡಿ ಇದು ಪರ್ಪೆಂಡಿಕ್ಯುಲರ್ ಇದೆ ಈಗ. ಸೊ ಈ ರಾಡು ಆಫ್ ಲೆಂತ್ ಎಲ್ಲು
ಇದರ ಮೇಲೆ ಕ್ಯೂ ಚಾರ್ಜ್ ಯೂನಿಫಾರ್ಮ್ಲಿ ಡಿಸ್ಟ್ರಿಬ್ಯೂಟ್ ಆಗಿದೆ. ಸೊ ನೋಡಿ ಈ ರಾಡ್ದು ಮಿಡಲ್ ಪಾಯಿಂಟ್ ಎಲ್ಲಿದೆ, ಎಕ್ಸಾಕ್ಟ್ ಮಿಡಲ್ ಪಾಯಿಂಟ್ ಇಲ್ಲಿದೆ. ಬಟ್ ಪಾಯಿಂಟ್ ಇಲ್ಲಿ ಕೊಟ್ಟಿಲ್ಲ, ಅವರು ಪಾಯಿಂಟ್ ಕೆಳಗಡೆ ಕೊಟ್ಟಿದ್ದಾರೆ. ಅಂದರೆ ಈ ಮೆಥಡು ನಾನೇನು ಹೇಳ್ತಾ ಇದ್ದೀನಲ್ಲ, ಯಾವುದೇ ಡಿಸ್ಟೆನ್ಸ್ ಇಟ್ರೂ ಮಾಡ್ಬೋದು. ಕೇವಲ ನಾನೇನು ಹೇಳ್ತಾ ಇದ್ದೀನಲ್ಲ ಆ ಮೆಥಡನ್ನು ಅಪ್ಲೈ ಮಾಡಬೇಕು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇದು ಫಾರ್ ಜೆ ಇ ಮೇನ್ಸು, ಫಾರ್ ಜೆ ಇ ಅಡ್ವಾನ್ಸ್ ಲೆವೆಲ್ಲು, ನೀಟ್ಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನು. ಸೊ ನೋಡಿ ಈ ರೀತಿ ಇದ್ದಾಗ ಕ್ವಶನ್ ಏನು ಕೇಳ್ತಾರೆ, ನೆಟ್ ಇಲೆಕ್ಟ್ರಿಕ್ ಫೀಲ್ಡ್ ಅಟ್ ಪಾಯಿಂಟ್ ಪಿ ಈಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಇದೆ ನಮ್ಮ ಕ್ವಶನ್. ಸೊ ಇವಾಗ ನಾವೇನು ಮಾಡೋಣ, ಫಸ್ಟು ಈ ಎರಡು ಎಂಡನ್ನು ಜಾಯಿನ್ ಮಾಡ್ಕೊಳ್ಳೋಣ. ಓಕೆನಾ. ಓಕೆ, ಈ ಎರಡು ಎಂಡನ್ನು ಜಾಯಿನ್ ಮಾಡ್ಕೊಳ್ಳೋಣ. ಸೊ ನೋಡಿ ಈ ಆ್ಯಂಗಲ್ಗೆ ನಾವು ಹೊರಗಡೆ ಬಿಡ್ತೀನಿ ನಾನು θ1, ಈ ಆ್ಯಂಗಲು θ2, ರೈಟ್. ಸೊ ಮತ್ತೆ ನಮ್ಮದು ಅದೇ ಮೆಥಡು. ಏನು ಮಾಡ್ತೀವಿ ನಾವು, ಸ್ಮಾಲ್ ಎಲಿಮೆಂಟ್ ಎಲ್ಲಿಗೆ ತೊಗೋಬೇಕು, ಈ ಡಿಸ್ಟೆನ್ಸ್ಗೆ ಒಂದು ಸ್ಮಾಲ್ ಎಲಿಮೆಂಟನ್ನು ನಾವು ತೊಗೊಳ್ಳೋಣ. ಓಕೆನಾ. ಸೊ ಈ ಆ್ಯಂಗಲ್ ಯಾವ ಆ್ಯಂಗಲೇ, ಫ್ರಾಮ್ ದಿಸ್ ಲೈನ್ ಸೈ ಆ್ಯಂಗಲ್ ಇದೆ, ಯಾಕಂದರೆ θ ತೊಗೊಂಡಿದ್ದೀವಿ ನಾವು. ಸೊ ಈಗ ಬೇರೆ ತೊಗೋಬೇಕು. ಸೊ ಸೈ ಆ್ಯಂಗಲಲ್ಲಿ ಈ ಒಂದು ಸ್ಮಾಲ್ ಎಲಿಮೆಂಟು, ಇದರ ಆ್ಯಂಗಲ್ ಎಷ್ಟಿದೆ, ಡಿ ಸೈ ಇದೆ, ಡಿ ಸೈ. ಈ ಡಿಸ್ಟೆನ್ಸು 6. ಎಷ್ಟು ಲೆಂತ್ ಇದೆ ಲೈನ್, ಈ ಲೈನ್ದಿಂದ ಸ್ಮಾಲ್ ಎಲ್ ಲೆಂತ್ನಲ್ಲಿ ಇದರ ಲೆಂತು ಡಿ ಎಲ್ಲು, ಚಾರ್ಜ್ ಡಿ ಕ್ಯೂ. ನೋಡಿ ಎಷ್ಟೊಂದು ವೇರಿಯೇಬಲ್ಸ್ ಇವೆ ಇಲ್ಲಿ ಅಂತ. ಲೈನ್ದಿಂದ ಸೈ ಆ್ಯಂಗಲಲ್ಲಿ ನಾವು ಸ್ಮಾಲ್ ಎಲಿಮೆಂಟ್ ತೊಗೊಂಡಿದ್ವಿ. ಆ ಸ್ಮಾಲ್ ಎಲಿಮೆಂಟ್ದ ಆ್ಯಂಗಲು ಡಿ ಸೈ. ಡಿಸ್ಟೆನ್ಸ್ ಎಷ್ಟಿದೆ, ಇದು ಆರ್ ಇದೆ. ಆಮೇಲೆ ಇದೇ ಲೈನ್ ಇಲ್ಲಿ ತನಕ ತೊಗೊಂಡು ಹೋದಾಗ ನಾವು ಲೆಂತ್ ಎಷ್ಟಿದೆ, ಈ ಆ್ಯಂಗಲ್, ಈ ಸ್ಮಾಲ್ ಎಲಿಮೆಂಟ್ದಿಂದ ಈ ಲೈನ್ಗಿರೋ ಎಲ್ಲು ಲೆಂತು ಸ್ಮಾಲ್ ಎಲ್ಲು, ಈ ಸ್ಮಾಲ್ ಎಲಿಮೆಂಟದ ಲೆಂತು ಡಿ ಎಲ್ಲು, ಚಾರ್ಜು ಡಿ ಕ್ಯೂ. ಓಕೆನಾ. ಇಷ್ಟೊಂದಿದೆ ಇಲ್ಲಿ. ಸೊ ಇವಾಗ ಈ ಡಿ ಕ್ಯೂ ಚಾರ್ಜಿಂದ ಈ ಪಾಯಿಂಟ್ ಪಿ ಮೇಲೆ ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಕ್ಟ್ ಆಗುತ್ತೆ. ಅದು ಡೈರೆಕ್ಷನ್ ಯಾವ ರೀತಿ ಇದೆ, ಈ ರೀತಿ ಇರುತ್ತೆ, ಡಿ ಇ. ಸೊ ಇದನ್ನು, ಈ ಲೈನನ್ನು ನಾನು ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ತೀನಿ. ಸೊ ದಿಸ್ ಈಸ್ ಆಲ್ಸೋ ಅಗೇನ್ ಸೈ. ಹೀಗಿದ್ದಾಗ ಇಲ್ಲೊಂದು ಕಾಂಪೊನೆಂಟ್ ಬರುತ್ತೆ, ಅದೇ ರೀತಿ ಇಲ್ಲಿ ಒಂದು ಕಾಂಪೊನೆಂಟ್ ಬರುತ್ತೆ. ಈ ಕಾಂಪೊನೆಂಟನ್ನು ನಾವು ಡಿ ಇ ಸೈನ್ θ ತೊಗೊಳ್ಳೋದಿಲ್ಲ ಇವಾಗ. ಈ ನೋಡಿ ಆ್ಯಂಗಲ್ ಸೈ ಆ್ಯಂಗಲ್ ಸೈ ಇದೆಯಲ್ಲ, ಈ ಆ್ಯಂಗಲ್ ತೊಗೊಳ್ಳೋದು ಈಗ. ಓಕೆನಾ. ಅದೇ ರೀತಿ ಇದೇನಾಗುತ್ತೆ, ಡಿ ಇ ಕಾಸ್ ಸೈ. ಸೊ ಈ ಎಲೆಕ್ಟ್ರಿಕ್ ಫೀಲ್ಡನ್ನು ನಾನು ಏನಂತ ಕರಿತೀನಿ, ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಎಕ್ಸ್ ಆಕ್ಸಸ್ ಅಂತೀನಿ. ಇದನ್ನು ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ವೈ ಆಕ್ಸಸ್ ಅಂತೀನಿ. ಇದನ್ನೇ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿರ್ತಾರೆ, ಇದು ಪರ್ಪೆಂಡಿಕ್ಯುಲರ್ ಇದೆಯಲ್ಲ. ನೋಡಿ ಈ ರಾಡ್ಗೆ ದಿಸ್ ಇಸ್ ಪರ್ಪೆಂಡಿಕ್ಯುಲರ್, ಅದಕ್ಕೆ ಈ ಪರ್ಪೆಂಡಿಕ್ಯುಲರ್ ಅಂತ ಕರೀತಾರೆ. ಇದು ಪ್ಯಾರಲಲ್ ಇದೆ ಅಂತ ಅದಕ್ಕೆ ಈ ಪರ್ಪೆಂಡಿಕ್ಯುಲರು, ಇದು ಈ ಪ್ಯಾರಲಲು, ಇದು ಈ ಪರ್ಪೆಂಡಿಕ್ಯುಲರ್, ಈ ರೀತಿ ಕರೀತಾರೆ. ಓಕೆನಾ. ಸೊ ನೋಡಿ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅಂತ. ವೇರಿಯೇಬಲ್ಸ್ ತುಂಬ ಇವೆ ಇಲ್ಲಿ. θ ಇದೆ, ಸೈ ಇದೆ, ಡಿ ಸೈ ಇದೆ, ಎಲ್ಲು, ಡಿ ಎಲ್ಲು, ಡಿ ಕ್ಯೂ, ಆರ್ ಡಿಸ್ಟೆನ್ಸು. ಒಂದು ನೋಡಿ ಎಲ್ಲಿ ನಾವು ಫೋಕಸ್ ಮಾಡಬೇಕು ಅಂತಂದರೆ, ನೋಡಿ ಈ ಎ ಇದೆಯಲ್ಲ, ಎ ಈಸ್ ಕಾನ್ಸ್ಟಂಟ್. θ1 θ2 ಕೂಡ ಕಾನ್ಸ್ಟಂಟೇ, ಯಾಕಂದರೆ ಅದು ಕಾನ್ಸ್ಟಂಟ್ ಇರೋದಲ್ಲ. ಬಟ್ ವೇರಿಯೇಬಲ್ ಆಗ್ತಾ ಇರುವಂಥ ಯಾವ ಚೇಂಜ್ ಆಗ್ತವೆ ವ್ಯಾಲ್ಯೂ, ನೋಡಿ ಆರ್ ಚೇಂಜ್ ಆಗುತ್ತೆ, ಈ ಲೆಂತ್ ಎಲ್ಲಿ ಚೇಂಜ್ ಆಗುತ್ತೆ. ಬೇರೆ ಎಲಿಮೆಂಟ್ ಇತ್ತಂದರೆ, ಸಪೋಸ್ ಇಲ್ಲಿ ನಾವು ಎಲಿಮೆಂಟ್ ತೊಗೊಂಡಿದ್ರೆ ಸ್ಮಾಲ್ ಎಲ್ ಚೇಂಜ್ ಆಗುತ್ತೆ, ಇಲ್ಲಿ ಎಲಿಮೆಂಟ್ಗೆ ಸ್ಮಾಲ್ ಎಲ್ ಚೇಂಜ್ ಆಗುತ್ತೆ, ಡಿ ಎಲ್ ಕೂಡ ಚೇಂಜ್ ಆಗುತ್ತೆ. ಅದೇ ರೀತಿ ಈ ಎಲಿಮೆಂಟ್ ತೊಗೊಂಡಾಗ ಎಲ್ ಚೇಂಜ್ ಆಗುತ್ತೆ. ಸೊ ವೇರಿಯೇಬಲ್ಸ್ ಯಾವ್ಯಾವಿದೆ, ಎಲ್ ಇಸ್ ವೇರಿಯೇಬಲ್, ಸೈ ಇಸ್ ವೇರಿಯೇಬಲ್, ಬಟ್ θ ಎ ಈಸ್ ಕಾನ್ಸ್ಟಂಟ್. ಸೊ ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಇ ಇದೆಯಲ್ಲ, ಫಾರ್ಮುಲಾ ಪ್ರಕಾರ ಅದನ್ನು ನಾವು ಮಾಡಿದಾಗ ಡಿ ಇ ಈಸ್ ಈಕ್ವಲ್ ಟು ಏನಾಗುತ್ತೆ, ಕೆ ಡಿ ಕ್ಯೂ ಡಿವೈಡೆಡ್ ಬೈ ಎಷ್ಟಿದೆ ಡಿಸ್ಟೆನ್ಸು, ಆರ್. ಸೊ ಇವಾಗ ನೋಡಿ ಆರ್ ಈಸ್ ವೇರಿಯೇಬಲ್. ಸೊ ಡಿ ಕ್ಯೂ ಈಸ್ ಈಕ್ವಲ್ ಟು ಏನು ಬರೀಬೋದು ನಾವು, ಕೆ ಇಂಟು ಡಿ ಕ್ಯೂ ಈಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಡಿ ಎಲ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್. ಓಕೆನಾ. ಸೊ ನೋಡಿ ಇಲ್ಲಿ ಸೈ ಇದೆಯಲ್ಲ, ಸೊ ಹೇಗಾದರೂ ಮಾಡಿ ಡಿ ಕ್ಯೂ ಜಾಗದಲ್ಲಿ ಈಗೇನು ಡಿ ಎಲ್ ಬಂದಿದೆ, ಅದೇ ರೀತಿ ಡಿ ಎಲ್ ಜಾಗದಲ್ಲಿ ಡಿ ಸೈ ಬರಬೇಕು. ಅಂದಾಗ ನಾವು ಇಂಟಿಗ್ರೇಷನ್ ಆಫ್ ಕಾಸ್ ಸೈ ವಿತ್ ರೆಸ್ಪೆಕ್ಟ್ ಟು ಡಿ ಸೈ ಮಾಡೋಕ್ಕೆ ಬರುತ್ತೆ.
ಸೊ ನೋಡಿ ಈಗ ನಾನೇನು ಮಾಡ್ತೀನಿ, ಈ ಟ್ರಯಾಂಗಲ್ ಇದೆಯಲ್ಲ, ಈ ಟ್ರಯಾಂಗಲ ನಾನು ತೊಗೋತೀನಿ ಇಲ್ಲಿ. ಓಕೆ, ಈ ಟ್ರಯಾಂಗಲ್ ನಾನು ತೊಗೊಂಡಾಗ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಇದನ್ನು ಡಯಾಗ್ರಾಮ್ ಸರಿ ಆಗಲಿಲ್ಲ. ಸೊ ಇಲ್ಲಿದೆ ನಂದು ಸೈ. ಓಕೆ, ಇದು ಎ, ಇದು ಇದೆ ನಂದು ಸ್ಮಾಲ್ ಎಲ್ಲು, ದಿಸ್ ಈಸ್ ಅವರ್ ಆರ್. ಸೊ ಅಕಾರ್ಡಿಂಗ್ ಟು ದಿಸ್ ಟ್ರಯಾಂಗಲ್ ಕಾಸ್ ಸೈ ಈಸ್ ಈಕ್ವಲ್ ಟು ಏನಾಗುತ್ತೆ, ಬೇಸ್ ಡಿವೈಡೆಡ್ ಬೈ ಹೈಪೋಟೆನ್ಯೂಸ್ ಎ ಬೈ ಆರ್. ಸೊ ದಿಸ್ ಇಂಪ್ಲೈಸ್ ಆರ್ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಕಾಸ್ ಸೈ, ರೈಟ್. ಸೊ ಈಗ ಇದನ್ನು ವ್ಯಾಲ್ಯೂ ತುಂಬೋಣ ಇಲ್ಲಿ. ಡಿ ಇ ಈಸ್ ಈಕ್ವಲ್ ಟು ಕೆ ಲ್ಯಾಂಬ್ಡಾ ಇಂಟು ಡಿ ಎಲ್ ಡಿವೈಡೆಡ್ ಬೈ ಆರ್ ಜಾಗದಲ್ಲಿ ಎ ಕಾಸ್ ಫೈ ತೆಳಗೆ ಬರೋ ಬದಲಿ ನಾನು ಮೇಲೆ ಬರ್ತೀನಿ. ಓಕೆನಾ, ಎ ಕಾಸ್ ಫೈ ಇದು ಆರ್ ಸ್ಕ್ವೇರ್ ಇದೆಯಲ್ಲ, ಸೊ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಆಗುತ್ತೆ. ಆರ್ ವ್ಯಾಲ್ಯೂ ಇಷ್ಟಾಯಿತು, ಆರ್ ಸ್ಕ್ವೇರ್ ಅಂದರೆ ಎ ಸ್ಕ್ವೇರ್ ಬೈ ಕಾಸ್ ಸ್ಕ್ವೇರ್. ಓಕೆ, ಸೊ ಇಷ್ಟಾಯಿತು. ಇವಾಗ ನೋಡಿ ಸೈ ಬತ್ತು. ಓಕೆ, ಕೆ ಲ್ಯಾಂಬ್ಡಾ ಕಾನ್ಸ್ಟಂಟ್, ಎ ಈಸ್ ಕಾನ್ಸ್ಟಂಟ್, ಬಟ್ ಡಿ ಎಲ್ ಇದೆಯಲ್ಲ, ಇನ್ನು ಡಿ ಎಲ್ ಅನ್ನು ಕೂಡ ನಾವು ಚೇಂಜ್ ಮಾಡಬೇಕು. ಡಿ ಎಲ್ ಅನ್ನು ತೆಗೆದು ಡಿ ಸೈ ಹಾಕಬೇಕು. ಸೊ ಅದೇ ಮತ್ತೆ ಈ ಟ್ರಯಾಂಗಲ್ ಮೇಲೆ ನಾವೇನು ಮಾಡೋಣ, ಈಗ ಟ್ಯಾನ್ ಸೈ ಇಸ್ ಕೊಟ್ಟು ವ್ಯಾಲ್ಯೂ ಕಂಡುಹಿಡೋಣ. ಟ್ಯಾನ್ ಸೈ ಎಷ್ಟಾಗುತ್ತೆ, ಟ್ಯಾನ್ ಸೈ ವ್ಯಾಲ್ಯೂ ಎಲ್ ಡಿವೈಡೆಡ್ ಬೈ ಎ ಆಗುತ್ತೆ. ಓಕೆನಾ, ಅಪೋಸಿಟ್ ಬೈ ಬೇಸ್ ಎಲ್ ಬೈ ಎ. ಸೊ ಎಲ್ ಈಸ್ ಕೊಟ್ಟು ಏನಾಗುತ್ತೆ, ಎ ಇಂಟು ಟ್ಯಾನ್ ಸೈ. ಇವಾಗ ನಾವೇನು ಮಾಡೋಣ, ಈ ಇಕ್ವೇಷನನ್ನು, ಈ ಎಂಟೈರ್ ಇಕ್ವೇಷನನ್ನು ಡಿಫ್ರೆನ್ಷಿಯೇಟ್ ಮಾಡೋಣ ವಿತ್ ರೆಸ್ಪೆಕ್ಟ್ ಟು ಸೈ. ಸೊ ಎಲ್ ಡಿಫ್ರೆನ್ಷಿಯೇಷನ್ ಆಫ್ ಎಲ್ ವಿತ್ ರೆಸ್ಪೆಕ್ಟ್ ಟು ಸೈ ಡಿ ಎಲ್ ಬೈ ಡಿ ಸೈ, ರೈಟ್. ಎ ಇಸ್ ಕಾನ್ಸ್ಟಂಟ್ ಹೇಗಿದೆ ಹೇಗೋಣ. ಡಿಫ್ರೆನ್ಷಿಯೇಷನ್ ಆಫ್ ಟ್ಯಾನ್ ಸೈ ವಿತ್ ರೆಸ್ಪೆಕ್ಟ್ ಎಕ್ಸ್ ಸೆಕ್ ಸ್ಕ್ವೇರ್ ಸೈ, ರೈಟ್. ಸೊ ಡಿ ಎಲ್ ಇಸ್ ಕೊಟ್ಟು ಏನಾಗುತ್ತೆ, ಎ ಇಂಟು ಸೆಕ್ ಸ್ಕ್ವೇರ್ ಸೈ ಇಂಟು ಡಿ ಸೈ. ನೈಸ್. ಸೊ ಈ ಡಿ ಎಲ್ ವ್ಯಾಲ್ಯೂ ಈಗ ತುಂಬಾ ಇಲ್ಲಿ. ಓಕೆ, ಈ ಇಕ್ವೇಷನಲ್ಲಿ ಡಿ ಇ ಈಸ್ ಈಕ್ವಲ್ ಟು ಕೆ ಲ್ಯಾಂಬ್ಡಾ ಬೈ ಎ ಸ್ಕ್ವೇರ್ ಇಂಟು ಡಿ ಎಲ್ ವ್ಯಾಲ್ಯೂ ಎಷ್ಟಿದೆ, ಎ ಸೆಕ್ ಸ್ಕ್ವೇರ್ ಸೈ ಇಂಟು ಡಿ ಸೈ, ಮತ್ತು ಕಾಸ್ ಸೈ ಹೇಗಿದ್ದಂಗೆ ಇಲ್ಲೇ ಇಡೋಣ, ಕಾಸ್ ಸ್ಕ್ವೇರ್ ಸೈ. ಓಕೆನಾ. ಸೊ ಇವಾಗ ಒಂದು ಎ ಜೊತೆ ಕ್ಯಾನ್ಸಲ್ ಆಯಿತು. ಈ ಸೆಕ್ ಸ್ಕ್ವೇರ್ ಸೈ ಇದೆಯಲ್ಲ, ಕಾಸ್ ಸ್ಕ್ವೇರ್ ಸೈ, ಸೆಕ್ ಸ್ಕ್ವೇರ್ ಸೈ ಇಸ್ ಈಕ್ವಲ್ ಟು 1 ಬೈ ಕಾಸ್ ಸ್ಕ್ವೇರ್ ಸೈ. ಸೊ ದೀಸ್ ಬೋತ್ ಆಲ್ಸೋ ಗೆಟ್ ಕ್ಯಾನ್ಸಲ್. ಇನ್ವರ್ಸ್ ಇದೆ, ಸೆಕ್ ಸ್ಕ್ವೇರ್ ಈಸ್ ಇನ್ವರ್ಸ್ ಆಫ್ ಕಾಸ್ ಸ್ಕ್ವೇರ್. ಓಕೆ, ಸೊ ಉಳಿತು ಏನಪ್ಪ ಅಂತಂದರೆ ಕೆ ಲ್ಯಾಂಬ್ಡಾ ಬೈ ಎ ಇಂಟು ಡಿ ಸೈ. ಫೈನಲಿ ನಮಗೇನು ಬೇಕಾಗಿತ್ತಲ್ಲ ಅದು ಬತ್ತು. ಓಕೆನಾ. ಇವಾಗ ಏನು ಮಾಡೋಣ, ಈ ಡಿ ಈಸ್ ಈಕ್ವಲ್ ಟು ದಿಸ್ ವ್ಯಾಲ್ಯೂನ ಇ ಎಕ್ಸ್ ಏನಿದೆಲ್ಲ ಫೀಲ್ಡ್ ಅಲಾಂಗ್ ಎಕ್ಸ್ ಆಕ್ಸಸ್ ಡಿ ಕಾಸ್ ಫೈ ಇಂಟಿಗ್ರೇಷನ್ ಮಾಡೋದು ಅಷ್ಟೇ. ಓಕೆ, ಮಾಡ್ತೀನಿ ನೋಡಿ, ಸಿಂಪಲ್. ಈಗ ಮುಗಿದೋತು. ಇದೇ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಇತ್ತು, ಮ್ಯಾಥಮೆಟಿಕಲ್ ಸ್ಟೆಪ್ಸ್ ಇದ್ದು ಇಲ್ಲಿ. ಸೊ ಇ ಎಕ್ಸ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಇ ಕಾಸ್ ಫೈ. ಓಕೆ, ಈಸ್ ಈಕ್ವಲ್ ಟು ಡಿ ಎಷ್ಟಿದೆ, ಕೆ ಲ್ಯಾಂಬ್ಡಾ ಬೈ ಎ ಇಂಟಿಗ್ರೇಷನ್ ಆಫ್ ಕಾಸ್ ಫೈ ವಿತ್ ರೆಸ್ಪೆಕ್ಟ್ ಟು ಸೈ. ಲಿಮಿಟ್ಸ್ ನೋಡಿ, ಲಿಮಿಟ್ಸ್ ಎಲ್ಲಿಂದ ಇಲ್ಲಿವರೆಗೆ ನೋಡಿ, ಇಲ್ಲಿಂದ ಇಲ್ಲಿವರೆಗೆ ಈ ಆ್ಯಂಗಲ್ ಎಷ್ಟಿದೆ, ಟೀಟಾ 2, ಈ ಆ್ಯಂಗಲ್ ಎಷ್ಟಿದೆ, ಟೀಟಾ 1. ಬಟ್ ನಮ್ಮದೇನಿದೆ ಇಲ್ಲಿ ಲೈನ್, ಬೇಸ್ ಲೈನ್ ಇಷ್ಟಿದೆ. ಬಟ್ ಈ ಟೀಟಾ 2 ಬೇಸ್ ಲೈನ್ ಕೆಳಗಿದೆ, ಅಂದರೆ ನೆಗೆಟಿವ್ ಎಕ್ಸ್ ಆಕ್ಸಸ್ಸಲ್ಲಿದೆ. ಅದಕ್ಕೆ ನಾವೇನು ಮಾಡೋಣ, ಮೈನಸ್ ಟೀಟಾ 2 ಟು ಪ್ಲಸ್ ಟೀಟಾ 1 ಅಂತ ನಾವು ಲಿಮಿಟ್ ತೊಗೋಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ. ಇವಾಗ ಸಾಲ್ವ್ ಮಾಡೋಣ. ಕೆ ಲ್ಯಾಂಬ್ಡಾ ಬೈ ಎ, ಓಕೆನಾ, ಇಂಟಿಗ್ರೇಷನ್ ಆಫ್ ಕಾಸ್ ಸೈ, ಸೈನ್ ಸೈ ಆಗುತ್ತೆ, ಸೈನ್ ಸೈ ಫ್ರಾಮ್ ಮೈನಸ್ ಟೀಟಾ 2 ಟು ಟೀಟಾ 1. ದಿಸ್ ಈಸ್ ಈಕ್ವಲ್ ಟು ಕೆ ಲ್ಯಾಂಬ್ಡಾ ಬೈ ಎ ಬ್ರ್ಯಾಕೆಟಲ್ಲಿ ಸೈನ್ ಟೀಟಾ 1 ಮೈನಸ್ ಆಫ್ ಸೈನ್ ಆಫ್ ಮೈನಸ್ ಟೀಟಾ 2. ಸೈನ್ ಆಫ್ ಮೈನಸ್ ಟೀಟಾ ಏನಾಗುತ್ತೆ, ಸೈನ್ ಆಫ್ ಮೈನಸ್ ಟೀಟಾ ಇಸ್ ಮೈನಸ್ ಸೈನ್ ಟೀಟಾ. ಸೊ ಸೈನ್ ಟೀಟಾ 1 ಮೈನಸ್ ಸೈನ್ ಆಫ್ ಮೈನಸ್ ಟೀಟಾ ಮೈನಸ್ ಆಗುತ್ತಲ್ಲ, ಆ ಮೈನಸ್ ಜೊತೆ ಈ ಪ್ಲಸ್, ಈ ಮೈನಸ್ ಮಲ್ಟಿಪ್ಲೈ ಆಗಿ ಪ್ಲಸ್ ಆಗುತ್ತೆ, ಸೈನ್ ಟೀಟಾ 2. ಸೊ ಇದ್ರ ಸೊಲ್ಯೂಷನ್ನು
ಆಮೇಲೆ ಇಲೆಕ್ಟ್ರಿಕ್ ಫೀಲ್ಡ್ ಅಲಾಂಗ್ ಎಕ್ಸ್ ಆಕ್ಸಸ್ ಎಷ್ಟಾಗತ್ತಪ್ಪ ಅಂತಂದರೆ ಕೆ ಲ್ಯಾಂಬ್ಡಾ ಬೈ ಎ ಇನ್ ದ ಬ್ರಾಕೆಟ್ ಸೈನ್ ಥೀಟಾ 1 ಪ್ಲಸ್ ಸೈನ್ ಥೀಟಾ 2. ಸೊ ದಿಸ್ ಈಸ್ ಎಕ್ಸ್ ಆಕ್ಸಸ್ ಅಂದರೆ ಈ ಪರ್ಪೆಂಡಿಕ್ಯುಲರ್ ಇದು, ಈ ಪರ್ಪೆಂಡಿಕ್ಯುಲರ್ ನಾವು ಈಗ ಕಂಡು ಹಿಡಿದು ಈ ಪ್ಯಾರಲ್ ಕಂಡು ಹಿಡಿಬೇಕಲ್ಲ ಈಗ. ಅಂದರೆ ಈ ವೈ ಈಸ್ ಈಕ್ವಲ್ ಟು ಎಷ್ಟಿದೆ ನಮ್ಮದು ಇಂಟಿಗ್ರೇಷನ್ ಆಫ್ ಡಿ ಸೈನ್ ದಿಸ್ ಈಸ್ ಈಕ್ವಲ್ ಟು ಡಿ ಎಷ್ಟಿದೆ ಕೆ ಲ್ಯಾಂಬ್ಡಾ ಬೈ ಎ ಇಂಟಿಗ್ರೇಷನ್ ಆಫ್ ಸೈನ್ ವಿತ್ ರೆಸ್ಪೆಕ್ಟ್ ಟು ಅಗೇನ್ ಲಿಮಿಟ್ ಮತ್ತೆ ಅಷ್ಟೇ ಮೈನಸ್ ಥೀಟಾ 2 ಪ್ಲಸ್ ಥೀಟಾ 1 ಈಸ್ ಈಕ್ವಲ್ ಟು ಕೆ ಲ್ಯಾಂಬ್ಡಾ ಬೈ ಎ ಇಂಟಿಗ್ರೇಷನ್ ಆಫ್ ಸೈನ್ ಮೈನಸ್ ಕಾಸ್ ಫ್ರಮ್ ಲಿಮಿಟ್ minus theta 2 to theta 1. This is equals to k lambda by a in the bracket. ನೋಡಿ ಮೈನಸ್ ಇದೆಯಲ್ಲ, ಸೊ ಫಸ್ಟು ಮೈನಸನ್ನು ಹೊರಗಿಟ್ಟು ಬಿಡಿ. ಕಾಸ್ ಥೀಟಾ 1 ಮೈನಸ್ ಆಫ್ ಕಾಸ್ ಆಫ್ ಮೈನಸ್ ಥೀಟಾ 2. ಓಕೆನಾ, ಈ ರೀತಿ ಬರುತ್ತೆ ಇದು. ಸೊ ಮೈನಸ್ ಕೆ ಲ್ಯಾಂಬ್ಡಾ ಬೈ ಎ ಕಾಸ್ ಥೀಟಾ 1. ನೋಡಿ ಕಾಸ್ ಆಫ್ ಮೈನಸ್ ಥೀಟಾ ಏನಾಗುತ್ತೆ ಪ್ಲಸ್ ಕಾಸ್ ಥೀಟಾ ಆಗುತ್ತೆ, ರೈಟ್. ಪ್ಲಸ್ ಕಾಸ್ ಥೀಟಾ ಆದಾಗ ಇದು ಮೈನಸ್ ಹೇಗಿದ್ದಂಗೆ ಉಳಿದು ಕಾಸ್ ಥೀಟಾ 2 ಅಷ್ಟೇ ಉಳಿಯುತ್ತೆ ಇಲ್ಲಿ, ರೈಟ್. ಬಟ್ ಇಲ್ಲೊಂದು ಮೈನಸ್ ಇದೆಯಲ್ಲ, ಇದನ್ನು ಮಲ್ಟಿಪ್ಲೈ ಮಾಡಿಬಿಡೋಣ ಈಗ. ಸೊ ಕೆ ಲ್ಯಾಂಬ್ಡಾ ಬೈ ಎ ಇದು ಮೈನಸ್ ಆಗುತ್ತೆ, ಇದು ಪ್ಲಸ್ ಆಗುತ್ತೆ. ಸೊ ಫಸ್ಟ್ ಅದನ್ನು ಬರ್ಕೊಳ್ಳೋಣ. ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1. ಸೊ ಇದೇನಿದೆಲ್ಲ ಎರಡು ವ್ಯಾಲ್ಯೂ ಇದು ನಿಮಗೆ ನೆನಪಿರಬೇಕು, ಬಾಯಾಟಿರಬೇಕು. ಇಲ್ಲಿ ಸೈನ್ ಥೀಟಾ 1 ಪ್ಲಸ್ ಥೀಟಾ 2 ಆಗಿದೆ, ಇಲ್ಲಿ ಕಾಸ್ ಥೀಟಾ 2 ಮೈನಸ್ ಕಾಸ್ ಥೀಟಾ 1 ಆಗಿದೆ. ಓಕೆನಾ. ಸೊ ದಿಸ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್, ಪ್ಯಾರಲಲ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆನಾ. ಈಗ ಇ ಎಕ್ಸ್ ಆಯಿತು, ಇ ವೈ ಆಯಿತು, ನಮಗೆ ಡಿ ಬೇಕಾಗಿದೆ ಟೋಟಲ್ ನೆಟ್ ಫೀಲ್ಡ್. ನೀವು ಮತ್ತೆ ಅದನ್ನು ಹಿಂದೆ ಪ್ರಿವಿಯಸ್ ಪ್ರಾಬ್ಲಮಲ್ಲಿ ಮಾಡಿದ್ವಲ್ಲ ನಾವು, ಸ್ಕ್ವೇರ್ ರೂಟ್ ಆಫ್ ಇ ಎಕ್ಸ್ ಸ್ಕ್ವೇರ್ ಪ್ಲಸ್ ಇ ವೈ ಸ್ಕ್ವೇರ್, ಆ ರೀತಿ ಮಾಡಿ ಇದನ್ನು ಸಾಲ್ವ್ ಮಾಡೋದು. ಈ ವ್ಯಾಲ್ಯೂ ತುಂಬಿ ನಮಗೆ ಗೊತ್ತಾಗೋದು. ಥೀಟಾ 2 ಥೀಟಾ 1 ಕೊಟ್ಟಿರ್ತಾರೆ ಅವರು, 35 ಡಿಗ್ರಿ 60 ಡಿಗ್ರಿ ಈ ರೀತಿ ಥೀಟಾ 2 ವ್ಯಾಲ್ಯೂ ಕೊಟ್ಟಿರ್ತಾರೆ. ಕೆ ಇಸ್ ಕಾನ್ಸ್ಟಂಟ್, ಲ್ಯಾಂಬ್ಡಾ ಇಸ್ ಕಾನ್ಸ್ಟಂಟ್, ಎ ಇಸ್ ಕಾನ್ಸ್ಟಂಟ್. ಸೊ ವೆರಿ ಇಂಪಾರ್ಟೆಂಟು, ಬೆಸ್ಟ್ ಪ್ರಾಬ್ಲಮನ್ನು ಕ್ರಿಯೇಟ್ ಮಾಡ್ಬೋದು ಈ ಕಾನ್ಸೆಪ್ಟ್ ಮೇಲೆ. ಓಕೆನಾ. ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ. ಸೊ ನೆಕ್ಸ್ಟ್ ವಿಡಿಯೋಲಿ ನಾವು ಅಲಾಂಗ್ ದ ಆಕ್ಸಸ್ ಏನು ಥರ್ಡ್ ಕೇಸ್ ಇತ್ತಲ್ಲ, ಅದು ಬೋರ್ಡ್ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟು, ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಇವತ್ತಿಗೆ ಇಷ್ಟು ಸಾಕು. ನೋಡಿ ಈ ವಿಡಿಯೋ ವೆರಿ ಇಂಪಾರ್ಟೆಂಟ್ ಇದೆ JEE ಮೇನ್ಸ್ಗೆ ಮತ್ತು ನೀಟ್ಗೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಬೆಲ್ ಐಕಾನನ್ನು ಒತ್ತಿ. ಸೊ ವ್ರಾಪ್ ಅಪ್ ಮಾಡ್ತಾಯಿದ್ದೀವಿ. ಥ್ಯಾಂಕ್ ಯು.